ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಆಶೀರ್ವಾದದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ಇವತ್ತಿನ ವಿಡಿಯೋನ ನಾನು ಬಾಬಾರವರ ಮಂದಿರದಲ್ಲಿ ಆ ಒಂದು ಎನರ್ಜಿಗೆ, ನಿಮ್ಮ ಎನರ್ಜಿ ಕನೆಕ್ಟ್ ಆಗಲಿ, ನೀವು ಅವರ ಒಂದು ಆಶೀರ್ವಾದದೊಂದಿಗೆ ಹೀಲ್ ಆಗಲಿ, ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗಲಿ, ನಿಮ್ಮ ಜೀವನದ ಉದ್ದೇಶ, ಒಳ್ಳೆಯ ಉದ್ದೇಶ ಅವು ಈಡೇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾನು ರೀಡಿಂಗ್ನ ಅಲ್ಲಿಂದನೇ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕಿಂತ ಮೊದಲು ಓಂ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿಕೊಂಡು ಈ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ನೀವು ಮೊದಲನೇದಾಗಿ ಇಲ್ಲಿ ಯಾವ ರೀತಿ ಮೆಸೇಜ್ ಅಂದರೆ, ಸಾಯಿ ಕೃಪೆ ಅಂದರೆ ನೀವು ಗುರುವಿನ ಒಂದು ಶರಣದಲ್ಲಿದ್ದೀರಾ, ಅವರನ್ನು ತುಂಬ ನಂಬ್ತೀರಾ. ನಿಮಗೆ ಬಾಬಾ ಅಂದರೆ ಎಲ್ಲ ರೀತಿಲೂ ಅಂದರೆ ತಾಯಿ ತಂದೆಯಾಗಿ ನಿಮಗೆ ಮಾರ್ಗದರ್ಶಕರೂ ಆಗಿ ರಕ್ಷಕರೂ ಆಗಿ ಕಾಪಾಡ್ತಾ ಇದ್ದಾರೆ ಅನ್ನುವ ಒಂದು ಆಶೀರ್ವಾದದ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಇದೆ. ಅಂದರೆ ನೀವು ಅದಕ್ಕೆ ತಕ್ಕ ಹಾಗೆ ಅದನ್ನು ಡಿಸರ್ವ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ನಿಮ್ಮ ಮನದಲ್ಲಿ ಅಷ್ಟೊಂದು ಬಾಬಾರವರೇ ನಂಬಿಕೆ ವಿಶ್ವಾಸ ಇಟ್ಟಿದ್ದೀರಾ. ಹಾಗಾಗಿ ಈ ಕೃಪೆ ಇಲ್ಲಿ ನಿಮ್ಮ ಮೇಲೆ ಹರಿತಾ ಇದೆ ಅನ್ನೋ ರೀತಿಲಿ ಒಂದು ಸೂಚನೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಈಗ ಫ್ಲೋ ಆಗ್ತಾ ಇದೆ, ನಿಂತ ನೀರಾಗ್ತಾ ಇಲ್ಲ. ಅದು ಏರಿಳಿತ ಇದ್ದರೂ ಕೂಡ ಒಂದು ಭರವಸೆಯೊಂದಿಗೆ ಮುಂದೆ ನೀವು ತಗೊಂಡು ಹೋಗ್ತಾ ಇದ್ದೀರಾ. ಎಲ್ಲ ಸರಿ ಆಗುತ್ತೆ, ಅದೇ ಪ್ರಕಾರ ಅದರಲ್ಲಿ ಎಲ್ಲ ರೀತಿಯ ಒಂದು ಬದಲಾವಣೆಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ಅಂದರೆ ಮೊದಲನೇದಾಗಿ ನಿಮ್ಮ ನಂಬಿಕೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಗುರುವಿನ ಶರಣದಲ್ಲಿ ಅವರನ್ನು ನಂಬಿ ನೀವು ಯಾವೆಲ್ಲ ರೀತಿಲಿ ಒಂದು ಮುಂದುವರಿತಾ ಇದ್ದೀರಲ್ಲ, ಆ ವಿಚಾರದಲ್ಲಿ ನಿಮಗೆ ಏರಿಳಿತ ಕಾಣ್ಬೋದು. ಕೆಲವೊಂದು ಬಿಟ್ಟು ಹೋಗ್ಬೋದು, ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಮರಳಿ ಬರ್ಬೋದು, ಕೆಲವೊಂದು ಕೈ ತಪ್ಪಿ ಹೋಗ್ಬೋದು, ಕೆಲವರು ದೂರ ಕೂಡ ಆಗ್ಬೋದು, ಕೆಲವರನ್ನ ನೀವೇ ಇಗ್ನೋರ್ ಮಾಡ್ಬೋದು. ಈ ರೀತಿಯೆಲ್ಲ ತುಂಬ ಏರಿಳಿತಗಳು ಆಗ್ತಾ ಇದ್ದರೂ ಕೂಡ ನೀವು ಜೀವನದಲ್ಲಿ ಫ್ಲೋ ಮುಂದೆ ಹೋಗ್ತಾನೆ ಇದ್ದೀರಿ, ನಿಂತಿಲ್ಲ. ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಿಂದ ಯಾವುದನ್ನು ದೂರ ತಳ್ಳಬೇಕು, ಯಾವುದನ್ನು ನಿಮಗೆ ಕೊಡಬೇಕು, ಎಲ್ಲವೂ ಇಲ್ಲಿ ನಿಮ್ಮ ಒಂದು ನಂಬಿಕೆಗೆ ಅನುಸಾರವಾಗಿ ಗುರು ಡಿಸರ್ವ್ ಮಾಡಿ ಇಡ್ತಾ ಇದ್ದಾರೆ. ಅದರ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಅವರ ಯೋಜನೆಯಂತೆ ಕೆಲವೊಂದು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತವೆ, ಕೆಲವು ಸಹಾಯ ಸಿಗ್ತಾ ಇದೆ. ಹಾಗೆ ಕೆಲವು ಜನರಿಂದ ಹೊರಗೆ ಬಂದಿದ್ದೀರಾ, ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದೀರಾ. ಎಲ್ಲದರಿಂದ ನೀವೀಗ ಎಷ್ಟು ವಿಶ್ವಾಸವನ್ನು ಕಲ್ತಿದ್ದೀರಾ ಅಂದರೆ ಖಂಡಿತ ಒಳ್ಳೆಯ ಕರ್ಮ ನಮ್ಮನ್ನು ಕೈ ಹಿಡಿದೇ ಹಿಡಿಯುತ್ತೆ, ನಮ್ಮ ಒಳ್ಳೆತನ ನಮ್ಮನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನೀವೀಗ ಗಟ್ಟಿಗರಾಗ್ಬಿಟ್ಟಿದ್ದೀರಾ. ಆ ರೀತಿ ಕೂಡ ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಿಂದಿನಂತಿಲ್ಲ, ನೀವು ಗುರುವಿನ ಎನರ್ಜಿಗಾಗಿರ್ಬೋದು, ಹಾಗೆ ನೀವು ದೇವಿಯನ್ನಾಗಿರ್ಬೋದು, ಹಾಗೆ ಇನ್ನೂ ಯಾವುದೋ ಒಂದು ದೇವತೆಯನ್ನು ನೀವು ಇಷ್ಟಪಡ್ತೀರಾ ಅಂದರೆ ಖಂಡಿತವಾಗಿ ಆ ಎನರ್ಜಿ ಕೂಡ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳಿಗೆ ನೀವು ಸಾಕ್ಷಿಯಾಗಿದ್ದೀರಾ, ಸಾಕ್ಷಿಯಾಗಲಿದ್ದೀರಾ ಮುಂದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಬರ್ತಾ ಇದೆ. ಅಂದರೆ ನೀವು ಅವರ ಭಕ್ತರಾಗಿದ್ದೀರಾ, ಅವರ ಶರಣದಲ್ಲಿದ್ದೀರಾ, ಅಂದರೆ ಅವರನ್ನು ಆಶ್ರಯಿಸಿದ್ದೀರಾ. ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ಸರಿ ಇದೆ, ಸರಿ ಇಲ್ಲ, ಯಾವ ದಾರಿಯಲ್ಲಿ ನೀವು ಸಾಗಬೇಕು ಅನ್ನೋದನ್ನು ಬಾಬಾ ಖಂಡಿತವಾಗಿ ಮಾರ್ಗದರ್ಶನದ ರೂಪದಲ್ಲಿ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ತಿಳಿತಾನೇ ಇರೋದಿಲ್ಲ. ಅಂದರೆ ಯಾಕೆ ನನ್ನ ಜೀವನದಲ್ಲಿ ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದೀನಿ, ಅದರಲ್ಲಿ ಒಂದು ಏನೋ ಏರಿಳಿತ ಆಗ್ತಾ ಇದೆ, ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಗೊಂದಲದಲ್ಲಿ ಇದ್ದೀರಾ. ಈ ಸಮಯದಲ್ಲಿ ನಾನು ಗುರುವನ್ನು ನಂಬಿದರೂ ಕೂಡ ಈ ಕೆಲಸ ಕಾರ್ಯಗಳು ಯಾಕೆ ಅಡೆತಡೆ ಕಾಣ್ತಾ ಇದ್ದಾವೆ, ಹಾಗೆ ನಾನು ಅಂದ್ಕೊಂಡಿದ್ದು ಯಾಕೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ, ನನ್ನ ಪ್ರಾರ್ಥನೆಯನ್ನು ಬಾಬಾ ಯಾಕೆ ಕೇಳಿಸ್ಕೊಳ್ತಾ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಈ ರೀಡಿಂಗ್ ಮೂಲಕ ನಿಮಗೆ ಬಾಬಾರವರು ಕೊಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಅಂದರೆ, ನೀವು ಪ್ರಾರ್ಥನೆ ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ದಿನನಿತ್ಯ ಒಂದು ಸಂಕಲ್ಪದ ಆಧಾರದ ಮೇಲೆ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ನೀವು ಉತ್ಪತ್ತಿ ಮಾಡಿಕೊಂಡು ಅದರ ಮೂಲಕ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಿದ್ದೀರಾ. ಅಂದರೆ ಒಳ್ಳೆಯ ಉದ್ದೇಶದ ಕಡೆ ಸಾಕ್ತಾ ಇದ್ದೀರಾ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಕಷ್ಟದ ದಿನಗಳನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಇಲ್ಲಿ ಯಾವ ರೀತಿಯ ಒಂದು ಬಲವಾದ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಒಂದು ತಪ್ಪಾದ ದಿಕ್ಕಿನಲ್ಲಿ ಸಾಕ್ತಾ ಇದ್ರಿ, ತಪ್ಪಾದ ನಿರ್ಧಾರವನ್ನು ಕೂಡ ತಗೊಂಡಿದ್ರಿ. ಹಾಗಾಗಿ ಇಲ್ಲಿ ನಿಮಗೆ ಆ ತಪ್ಪು ದಾರಿಯಿಂದ ಹೊರಗೆ ತರಬೇಕಾಗಿತ್ತು, ಆ ತಪ್ಪು ನಿರ್ಧಾರದಿಂದ ನಿಮ್ಮನ್ನು ಹೊರಗೆ ತರಬೇಕಾಗಿತ್ತು. ಹಾಗಾಗಿ ಇಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇತ್ತು, ಆ ಕೆಲಸಗಳು ನಿಲ್ತಾ ಇತ್ತು, ಇಲ್ಲ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇತ್ತು. ಒಟ್ಟಾರೆಯಾಗಿ ಅಲ್ಲಿ ನೀವೇ ಆ ಒಂದು ಕೆಲಸವನ್ನು ಶುರು ಮಾಡಿದ್ರು ಕೂಡ ನಿಮಗೆ ಅದರಲ್ಲಿ ಮುಂದುವರಿಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲ ಅಲ್ಲಿ ಯಾರೋ ಒಂದು ಕಿರಿಕಿರಿ ಕೂಡ ಮಾಡಿದ್ರು ಅಂತೇಳಿ ಆ ಕೆಲಸ ನಿಂತಿತ್ತು, ಆ ವಿಚಾರ ನಿಂತಿತ್ತು. ಅದು ಯಾವುದೇ ತಗೊಳ್ಳಿ, ಮದುವೆ ವಿಚಾರ ಆಗಿರ್ಬೋದು. ಈಗ ನೀವು ಮದುವೆ ಮಾಡ್ಕೊಳ್ತಾ ಇದ್ರಿ, ಇಲ್ಲಿ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂದರೆ, ನಿಮ್ಮ ಮದುವೆ ಗೊತ್ತಾಗಿತ್ತು, ಆದರೂ ಕೂಡ ಅಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಅವಘಡ ನಡೆದು ಆ ಮದುವೆ ನಿಂತೋಯ್ತು. ಆ ನೋವು ನಿಮ್ಮನ್ನು ಕಾಡ್ತಾ ಇದೆ. ಹೀಗೆ ಯಾಕೆ ಆಯಿತು ಅಂತೇಳಿ ನಿಮಗೆ ಪ್ರಶ್ನೆ ಮೂಡ್ತಾ ಇರ್ಬೋದು. ಆದರೆ ಆ ಸಮಯ ಸರಿಯಾಗಿರಲಿಲ್ಲ, ಇಲ್ಲ ಅಂದರೆ ಅಲ್ಲಿ ಬೇರೆ ಯಾವುದೋ ಒಂದು ತಿರುವು ನಿಮ್ಮ ಜೀವನಕ್ಕೆ ಬರಬೇಕಾಗಿತ್ತು, ಇಲ್ಲ ಆ ವ್ಯಕ್ತಿ ಆಯ್ಕೆನೇ ಸರಿಯಾಗಿರಲಿಲ್ಲ. ಇಲ್ಲಿ ಈ ಸಮಯದಲ್ಲಿ ಅವ್ರು ಹೇಗೆ ಏನು ಎತ್ತ ಅಂತೇಳಿ ನಿಮ್ಮ ಬಗ್ಗೆ ಅವ್ರು ಏನು ಒಪಿನಿಯನ್ ಇದೆ ಅವ್ರ ವಿಚಾರದಲ್ಲಿ, ಅವ್ರ ಮನೆಯಲ್ಲಿ ಅನ್ನೋದನ್ನು, ಅವ್ರ ಮನಸ್ಸಲ್ಲಿ ಅನ್ನೋದನ್ನು ನೀವು ಅಂದರೆ ನಿಮಗೆ ತಿಳಿಸ್ಬೇಕಾಗಿತ್ತು. ಅಂದರೆ ಆ
ವ್ಯಕ್ತಿನೇ ಸರಿ ಇರಲಿಲ್ಲ, ಆ ಹೋಗೋ ಜಾಗನೂ ಕೂಡ ಸರಿ ಇರಲಿಲ್ಲ, ಹಾಗಾಗಿ ಆ ಮದುವೆ ನಿಂತು ಹೋಗಿರ್ಬೋದು. ಈ ರೀತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ತಪ್ಪಾಗಲಿಕ್ಕೆ ಅವ್ರು ಬಿಡೋದಿಲ್ಲ, ನಿಮ್ಮಿಂದನೂ ತಪ್ಪಾಗ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ತಪ್ಪು ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು, ಅಂದರೆ ನಿಮಗೆ ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಇನ್ಯಾವುದೇ ರೀತಿ ನಿಮ್ಮ ಮುಂದಿನ ಜೀವನದಲ್ಲಿ ಅವರಿಂದ ಏನೋ ಒಂದು ನರಕ ಯಾತನೆ ಆಗಿರ್ಬೋದು, ಇನ್ಯಾವುದೋ ರೀತಿ ಸಿಗುತ್ತೆ ಅನ್ನೋದಾದರೆ ಅದನ್ನು ಗುರು ಇಲ್ಲೇ ತಡೀತಾರೆ. ಅದು ನಿಮ್ಮ ಕರ್ಮದ ಫಲವೇ ಆಗಿತ್ತು, ಆದರೆ ಗುರುವಿಗೆ ಮಾತ್ರ ಆ ಶಕ್ತಿ ಇತ್ತು ಅದನ್ನು ತಡೆಯೋದು. ಅವರು ತಡೆದು ನಿಮ್ಮನ್ನು ಒಂದು ಯಾವ ರೀತಿ ಸಜ್ಜುಗೊಳಿಸ್ತಾ ಇದ್ದಾರೆ ಅಂದರೆ ಆ ಕರ್ಮವನ್ನು ಕೂಡ ಕಳ್ಕೊಂಡು ಒಳ್ಳೆಯ ಕರ್ಮವನ್ನು ಕೂಡಿಕೊಂಡು ಆ ಕರ್ಮವನ್ನು ಬ್ಯಾಲೆನ್ಸ್ ಮಾಡಬೇಕು, ಇಲ್ಲ ಕಳ್ಕೊಳ್ಬೇಕು, ಆ ರೀತಿಯಾಗಿ ನಿಮ್ಮನ್ನು ಸಜ್ಜುಗೊಳಿಸ್ಬೇಕು. ನೋವಾಗಿದೆ, ಮುರಿದು ಬಿದ್ದಿದ್ದೀರಾ, ಮದುವೆ ಮುರಿದು ಹೋಗಿದ್ದಕ್ಕೂ, ಇಲ್ಲ ಸಂತಾನ ಆಗಲಿದ್ದಕ್ಕೂ, ಇಲ್ಲ ಅಂದ್ಕೊಂಡಿದ್ದು ಕೆಲಸ ನಡೀಲಿದ್ದಕ್ಕೂ, ಅಡೆತಡೆ ಆಗ್ತಾ ಇರೋದು, ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಕೆಲಸ ತಗೊಳ್ಳೋ ವಿಚಾರ ಆಗಿರ್ಬೋದು, ಇವೆಲ್ಲವೂ ಅರ್ಥ ಇಲ್ಲದ ರೀತಿಯಲ್ಲಿ ಯಾಕೆ ಅಡೆತಡೆ ಮೂಡಿಸ್ತಾ ಇದ್ದೇವೆ ಅನ್ನೋದು ನಿಮಗೆ ಅನಿಸ್ತಾ ಇದೆ. ಇದು ಅರ್ಥ ಇಲ್ಲದಲ್ಲ, ಇದು ನಿಮ್ಮ ಡೆಸ್ಟಿನಿಯನ್ನು, ನಿಮ್ಮ ಭಾಗ್ಯದಲ್ಲಿ ಕೆಲವೊಂದು ಕರ್ಮಗಳು ಇತ್ತು, ಅವನ್ನ ಇದೇ ರೀತಿ ನೀವು ಪಡ್ಕೊಳ್ಬೇಕು ಅಂತ ಇತ್ತು. ಆದರೆ ಯಾವುದೋ ಒಂದು ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಫಲವೆಂಬಂತೆ ಗುರುವು ಮಧ್ಯೆ ಬಂದಿದ್ದಾರೆ ಇಲ್ಲಿ. ಅಂದರೆ ಆ ಒಂದು ನಿಮ್ಮ ಭಾಗ್ಯದಲ್ಲಿ ನೀವು ಒಂದು ಅತ್ಯಂತ ಒಂದು ದುರ್ಘಟನೆಯ ಕರ್ಮವನ್ನೇ ಅನುಭವಿಸೋದಿತ್ತು, ಆದರೂ ಕೂಡ ಗುರು ಮಧ್ಯೆ ಬಂದಿರೋದ್ರಿಂದ ಆ ಕರ್ಮಕ್ಕೆ ಸ್ವಲ್ಪ ಸಮಯ ತಗೊಳ್ಳೋಕ್ಕಾಗಿದೆ. ಅಂದರೆ ಅಲ್ಲಿ ನಿಮಗೆ ನಿಮ್ಮ ಒಂದು ಒಳ್ಳೆಯ ಕೆಲಸಗಳ ಮೂಲಕ ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಗುರು ಒಂದು ಯೋಜನೆ ನಡೆಸಿದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂದರೆ ಅಲ್ಲಿ ಅಡೆತಡೆ ಆಗ್ತಾ ಇದೆ, ಅದಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿವರೆಗೂ ನಿಮ್ಮನ್ನು ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೂ ಕೂಡ ನೀವು ಒಂದು ಒಳ್ಳೆಯ ಒಂದು ಫೀಲ್ ಮಾಡಬೇಕು. ಇಲ್ಲಿ ನಾವು ನಿಂತಿದ್ದೀನಿ ಅಂದರೆ ಇಲ್ಲೇನೋ ಒಂದು ನನಗೋಸ್ಕರ ಗುರುವಿನ ಯೋಜನೆ ಇದೆ, ಭಗವಂತನ ಯೋಜನೆ ಇದೆ. ಹಾಗಾಗಿ ಇಲ್ಲಿ ನನಗೆ ಈ ಕ್ಷಣ ನಿಲ್ಲಿಸಿದ್ದಾರೆ. ನನ್ನ ಹತ್ರ ಹಣ ಇದೆ, ಎಲ್ಲ ರೀತಿಲೂ ಸರಿ ಇದೆ, ನಾನು ಎಲ್ಲ ಒಂದು ಸ್ಕೆಚನ್ನು ಹಾಕ್ಕೊಂಡಿದ್ದೆ ಮನೆ ಕಟ್ಟೋ ವಿಚಾರದಲ್ಲಿ, ಆದರೂ ಕೂಡ ಇಲ್ಲಿಗೆ ತಂದು ಹಂತಕ್ಕೆ ನಿಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಸಮಯ ನಾನು ವಿರಾಮ ತಗೊಳ್ಬೇಕು. ಅಂದರೆ ಇಲ್ಲಿ ಸ್ವಲ್ಪ ನಾನು ಏನಾದರೂ ಯೋಚಿಸೋದಿದೆ, ಇಲ್ಲ ಏನೋ ಆಗೋದಿದೆ, ಅದನ್ನು ತಡಿಲಿಕ್ಕೆ ಈ ಗುರು ಈ ರೀತಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅಡ್ವೈಸ್ ಮಾಡ್ಕೊಳ್ಬೇಕು. ಹಾಗೆ ನಿಮಗೆ ನೀವೇ ಆ ಕ್ಷಣ ಗುರುವಾಗಬೇಕು, ಸಮಾಧಾನ ಮಾಡ್ಕೊಳ್ಬೇಕು. ಅದು ಬಿಟ್ಟು ಕೋಪದಿಂದ, ಒತ್ತಡದಿಂದ ಯಾಕೆ ಹೀಗಾಯಿತು ಅಂತೇಳಿ ಚಿಂತೆ ಮಾಡೋದಲ್ಲ. ನಿಮ್ಮ ಬಗ್ಗೆನೂ ಸಂಶಯ, ಹಾಗೆ ಗುರುವಿನ ನೀವು ನಂಬಿದ ದೇವರ ಬಗ್ಗೆನೂ ಸಂಶಯ ಪಡೋದಲ್ಲ. ಭಗವಂತ, ನೀವು ಅವರನ್ನು ನಂಬಿ ನಡೀತಾ ಇದ್ದೀರಾ, ಗುರುವನ್ನಾಗಿರ್ಬೋದು, ಭಗವಂತನನ್ನಾಗಿರ್ಬೋದು, ಅಂದರೆ ಅಲ್ಲಿ ಏನೇ ಅಡ್ಡಿ ಆತಂಕಗಳು ಬರ್ತಾ ಇದೆ, ಒಂದು ನೋವೇ ಸಿಕ್ಕಿದೆ ಅಂದರೂ ಕೂಡ ಅದು ಒಳ್ಳೆಯದಕ್ಕೆ, ಏನೋ ನನಗೆ ತಿಳಿಸ್ಲಿಕ್ಕೆ ಅನ್ನೋ ರೀತಿಯಲ್ಲಿ, ಇಲ್ಲ ಏನೋ ಒಂದು ಕಳ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಂಬಿಕೆ ಇಡ್ತಿರೋ ಈ ಸೃಷ್ಟಿಯ ಮೇಲೆ, ಅಂದರೆ ಬ್ರಹ್ಮಾಂಡದ ಮೇಲೆ, ನೀವು ನಂಬಿದ ದೇವರ ಮೇಲೆ, ಗುರುವ ಮೇಲೆ, ಅವರಿಗೆ ನಿಮ್ಮ ಬಗ್ಗೆ ಇನ್ನೂ ನಂಬಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ನೀವು ನಿಮ್ಮ ಮಕ್ಕಳ ಮೇಲೆ ತುಂಬ ನಂಬಿಕೆ ಇಟ್ಟಾಗ, ಅವರು ಅದಕ್ಕೆ ಅರ್ಹರಾದಾಗ, ಅವರು ತುಂಬ ಅರ್ಹರಾಗಿ ಅದೇ ರೀತಿ ವಿಧೇಯಕವಾಗಿ ನಡ್ಕೊಳ್ತಾ ಇರ್ತಾರೆ. ಇದು 20 ವರ್ಷ ನಡೆಯುತ್ತೆ. ಆವಾಗ ನಿಮಗೆ ಎಷ್ಟೊಂದು ನಂಬಿಕೆ ಅಂದರೆ ನಿಮ್ಮ ಮಕ್ಕಳ ಕೈಯಲ್ಲಿ ಇಡೀ ಮನೆ ಜವಾಬ್ದಾರಿಯನ್ನು ವಹಿಸಿ ನೀವು ಎಲ್ಲಿಗಾದರೂ ಊರಿಗೆ ನಿಶ್ಚಿಂತೆಯಿಂದ ಹೋಗಿ ಬರ್ತೀರಾ, ಅಷ್ಟೊಂದು ನಂಬಿಕೆ ನಿಮ್ಮ ಮಕ್ಕಳ ಮೇಲೆ ನಿಮಗಿರುತ್ತೆ. ಅದೇ ರೀತಿ ನೀವು ಇಲ್ಲಿ ಗುರುವಿನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂದರೆ, ಯಾರೋ ನಿಮ್ಮ ಜೀವನದಲ್ಲಿ ಬಂದರೂ ಒಂದು ನೋವು ಕೊಟ್ಟರು, ಆ ನೋವಿನಿಂದ ನೀವು ಸಾಕಷ್ಟು ಪಾಠ ಕಲಿತ್ರಿ, ಅದರಿಂದ ಅವರು ದೂರ ಹೋದರು, ನೀವು ಮಾತ್ರ ತುಂಬ ಅವರಲ್ಲಿ ಪ್ರೀತಿ ಇಟ್ಟಿದ್ರಿ, ಆದರೆ ಅವ್ರು ಮಾತ್ರ ಆ ಪ್ರೀತಿಗೆ ಅರ್ಹರಾಗಿರಲಿಲ್ಲ. ಹಾಗಾಗಿ ಇಲ್ಲಿ ದೇವರೇ, ಆ ಗುರುವೇ ಅವ್ರನ್ನ ದೂರ ತಳ್ಳಿದ್ರು. ಇದು ಒಂದು ಋಣ ಕಳ್ಕೊಳ್ಳೋದು, ಕರ್ಮ ಕಳ್ಕೊಳ್ಳೋದು. ನೀವು ಇಲ್ಲಿ ಹೇಳ್ಬೋದು, ಆ ವ್ಯಕ್ತಿ ನನಗೆ ಯಾಕೆ ಈ ರೀತಿ ಮೋಸ ಮಾಡಿದರು, ಹಾಗಾದರೆ ಇದು ಮೊದಲು ಗೊತ್ತಿರಲಿಲ್ಲ? ಇಲ್ಲ, ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಸ್ವಲ್ಪ ಪಾಠ ನೀವು ಕಲೀಲೇಬೇಕಾಗತ್ತೆ. ಆ ಪಾಠ ನಿಮಗೆ ಜೀವನದಲ್ಲಿ ಒಂದು ಒಳ್ಳೊಳ್ಳೆಯ ತಿರುವುಗಳನ್ನು ತಂದುಕೊಡುತ್ತೆ. ಇವತ್ತೊಂದು ಪಾಠ ಚೆನ್ನಾಗಿ ಕಲ್ತ್ರಿ ಅಂದರೆ ಅದ್ರ ಎಕ್ಸಾಮ್ ಬಂದಾಗ ನೀವು ಅದಕ್ಕೆ ಚೆನ್ನಾಗಿ ಉತ್ತರಗಳನ್ನು ಕೊಡ್ತೀರಲ್ಲ, ಹಾಗೆ ಅದೇ ರೀತಿ ಕೆಲವೊಂದು ಜೀವನದಲ್ಲಿ ಹೋಗ್ತಾ ಹೋಗ್ತಾ ನೀವು ಅನೇಕ ರೀತಿಯ ಪಾಠಗಳನ್ನು ಕಲಿತಾ ಇದ್ದೀರಾ ಅಂದರೆ ಆ ಪಾಠಗಳು ನಿಮ್ಮ ಪರೀಕ್ಷೆಗಳಾಗಿ ನೀವು ಅವುಗಳಿಗೆ ಉತ್ತರವನ್ನು ಕೊಟ್ಟಾಗ ಜೀವನ ನಿಮಗೆ ನೀವು ಬಯಸಿದ್ದನ್ನು ಕೊಡೋಕ್ಕೆ ನೀವು ಅದಕ್ಕೆ ಡಿಸರ್ವ್ ಆಗಿರ್ತೀರ. ಹಾಗಾಗಿ ಅದು ರೀತಿ ಕೊಡುತ್ತೆ. ಅಂದರೆ ನೀವು ನಂಬಿಕೆ ಮೊದಲು ಕೊಡಬೇಕು ಆ ಭಗವಂತನಿಗೆ, ಗುರುವಿಗೆ, ಈ ಬ್ರಹ್ಮಾಂಡಕ್ಕೆ. ನೀವು ಎಷ್ಟು ನಂಬಿಕೆಸ್ಥರಾಗಿರ್ತೀರೋ ಅದರ ಆಧಾರದ ಮೇಲೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ನಂಬುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನು ಡಿಸರ್ವ್ ಮಾಡ್ತಿರಲ್ಲ ಅದನ್ನು ಅದು ನಿಮಗೆ ನಿಶ್ಚಿಂತೆಯಿಂದ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಅನುಮಾನ ಇರುತ್ತೆ ಅಲ್ಲಿ ಅವ್ರ ಕೈಗೆ ಜವಾಬ್ದಾರಿ ಕೊಡ್ತೀರಾ, ಆ ಮನೆಯನ್ನು ಬಿಟ್ಟು ಹೋಗ್ತೀರಾ? ಇಲ್ಲ ತಾನೇ, ನಮ್ಮ ಮಕ್ಕಳು ಸರಿ ಇಲ್ಲಪ್ಪ, ತುಂಬ ತುಂಟರು, ಇಲ್ಲಾಂದ್ರೆ ಅವ್ರವ್ರನ್ನ ಸೇರಿಸ್ಕೊಂಡು ಮನೆ ಎಲ್ಲ ಗಲೀಜು ಮಾಡ್ತಾರೆ, ಹಾಳು ಮಾಡ್ತಾರೆ, ಇಲ್ಲ ದುಂದು ವೆಚ್ಚ ಮಾಡ್ತಾರೆ, ಈ ರೀತಿ ಎಲ್ಲ ನಿಮಗೆ ಮನಸ್ಸಲ್ಲಿ ಆತಂಕ ಇರುತ್ತೆ. ನಿಶ್ಚಿಂತೆಯಿಂದ ಒಂದು ಮಗು ಕೈಗೆ ನೀವು ಮನೆ ಬೀಗ ಕೊಟ್ಟು ಒಪ್ಪಿಸಿ ಜವಾಬ್ದಾರಿನ ಹೋಗ್ತೀರಿ ಅಂದರೆ ಅಷ್ಟು ಆ ಮಗು ನಿಮ್ಮ ಒಂದು ನಂಬಿಕೆಯನ್ನು ಪಡ್ಕೊಂಡಿರ್ಬೇಕು. ಅದೇ ರೀತಿ ಬರ್ತದೆ. ಅಂದರೆ ಇಲ್ಲಿ ಗುರುವಿನ ನಂಬಿಕೆಯನ್ನು ನೀವು ಆ ರೀತಿ ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರನೇ ಆ ಗುರುವಿನ ನಂಬಿಕೆಯನ್ನು ಸಂಪಾದನೆ ಮಾಡಬೇಕು ಅಂದರೆ ನೀವು ಹೋಗೋ ದಾರಿಯಲ್ಲಿ ಅಡೆತಡೆ ಬರುತ್ತೆ. ಅದನ್ನು ಇಲ್ಲಿ ಏನು ಅಡೆತಡೆ ಬಂದಿದೆ ಅಂದರೆ ನನ್ನ ಗುರುವೇ ಇದು ಅಡೆತಡೆ ಮಾಡಿರೋದು, ನನಗೆ ಸಂತಾನ ತಡ ಆಗ್ತಾಯಿದೆ ಅಂದರೆ ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ, ಸುಮ್ಮನೆ ಅಲ್ಲ. ಇದೊಂದು ಪ್ರಾರಬ್ಧ ಕರ್ಮ, ಕಳ್ಕೊಳ್ಳೋ ಸಮಯ ಆಗಿರ್ಬೋದು,
ಕೂಡಿಕೊಳ್ಳುವ ಸಮಯ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಪೂರ್ವಜರಿಗೆ ನಾವೇನೋ ತೊಂದರೆ ಕೊಟ್ಟಿದ್ದೀವಿ, ಆ ತಪ್ಪನ್ನು ತಿದ್ಕೊಂಡು ಯಾರೋ ಬಂದು ನಿಮಗೆ ಹೇಳ್ಬೋದು. ಅದನ್ನು ಎಲ್ಲಾದರೂ ಕೇಳಿಸ್ದಾಗ ಇಲ್ಲ ನೀವಿಂಥ ರೀಡಿಂಗ್ ನೋಡಿದಾಗ ನಿಮ್ಗೆ ಅನಿಸ್ಬೋದು ನಾಗದೇವತೆಯ ಕಾಟ ಇದೆ, ದೋಷ ಇದೆ, ಈ ರೀತಿ ಒಂದಿಷ್ಟು ದಿನ ಪೂಜೆ ಮಾಡಿ ಒಂದು ನಾಗ ಪ್ರತಿಷ್ಠಾಪನೆ ಮಾಡಿಸಿ. ಇಲ್ಲಾಂದರೆ ಪಿತೃಗಳ ಋಣ ನಿಮ್ಮ ಮೇಲೆ ಇದೆ, ಅವರು ನಿಮ್ಮ ಮೇಲೆ ಅಷ್ಟು ಪ್ರಸನ್ನರಾಗಿಲ್ಲ, ಅವರ ಯಾವುದೋ ಒಂದು ನೋವಿಗೆ ನೀವು ಕಾರಣರಾಗಿದ್ದೀರಾ, ಇಲ್ಲ ಅವರದೊಂದು ಏನು ಪಿತೃತರ್ಪಣ ಈ ರೀತಿ ಶ್ರಾದ್ದ ಕಾರ್ಯ ಏನು ವರ್ಷ ಮಾಡ್ತಿರಲ್ಲ ಅದರಲ್ಲಿ ನಿಮಗೆ ನೀವು ಪಾಲ್ಗೊಳ್ತಾ ಇಲ್ಲ, ನಂಬಿಕೆ ಇಲ್ಲ, ಅವರಿಗೆ ಮನ ನೋಯಿಸಿದ್ದೀರಾ, ಹಾಗಾಗಿ ಈ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಒಂದೊಂದು ಸರಿ ಸಂದೇಶ ಸಿಗುತ್ತೆ. ಆಗ ನೀವು ನಿಮಗೆ ಅದು ಸರಿ ಅನಿಸುತ್ತೆ, ಆ ತಪ್ಪನ್ನು ತಿದ್ಕೊಳ್ತೀರಲ್ಲ, ಯಾವುದೋ ಒಂದು ಹರಕೆಯನ್ನು ತೀರಿಸ್ಕೊಳ್ಳೋದು ಈ ರೀತಿ ಎಲ್ಲ ಬಂದಾಗಲೂ ಕೂಡ ಅದನ್ನು ನೀವು ತೀರಿಸ್ಕೊಳ್ತೀರಿ. ಅಂದರೆ ಸಮಯಕ್ಕೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಎನರ್ಜಿಗೆ, ಈ ರೀಡಿಂಗ್ ನೋಡ್ಬೇಕಾದ್ರೆ ಈ ಎನರ್ಜಿಗೆ ನೀವು ಕನೆಕ್ಟ್ ಆದಾಗ ಈ ರೀತಿ ಸಂದೇಶಗಳು ನಿಮಗೆ ಸಿಗ್ತವೆ. ಇದರಿಂದ ನೀವು ಆ ತಪ್ಪುಗಳನ್ನು ತಿದ್ಕೊಂಡು ಆಗ ನೀವು ಸರಿದೂಗಿಸ್ಕೊಳ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ ಎನರ್ಜಿನ, ಪುಣ್ಯ ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಹಿಂದಿನ ಜನ್ಮದ ಒಂದು ತಪ್ಪು ನಿರ್ಧಾರ ಕರ್ಮ ಅವೆಲ್ಲವೂ ಕೆಳಗಾಗುತ್ತೆ. ಆಗ ನೀವು ಮುಂದೆ ಹೋಗಲಿಕ್ಕೆ ದಾರಿ ಸಿಗುತ್ತೆ. ಅಂದರೆ ದಾರಿ ತಾನಾಗಿ ತೆರ್ಕೊಳ್ಳುತ್ತೆ. ಸಂತಾನದಲ್ಲಿ ಇದ್ದ ಅಡೆತಡೆಗಳು ಇದ್ದಕ್ಕಿದ್ದ ಹಾಗೆ ವೈದ್ಯರು ಹೇಳಿದ್ರು ಮಕ್ಕಳೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ, ಆದರೆ ಇದ್ದಕ್ಕಿದ್ದ ಹಾಗೆ ಚಮತ್ಕಾರದ ರೂಪದಲ್ಲಿ ಮಕ್ಕಳಾಗಿದೆ. ಅಂದರೆ ಖಂಡಿತವಾಗಿಯೂ ಇಲ್ಲಿ ಗುರುವಿನ ಆಶೀರ್ವಾದ ನಿಮಗೆ ಇದನ್ನೇ ಮಾಡಿಸ್ತಾ ಇರೋದು ನಿಮ್ಮ ಜೀವನದಲ್ಲಿ ಬಂದ ಮೇಲೆ. ಅಂದರೆ ನಿಮ್ಮಲ್ಲಿರುವ ಕೆಟ್ಟದನ್ನು ಕಳೀತಾ ಇದೆ, ಒಳ್ಳೆಯದನ್ನು ಕೂಡ್ತಾ ಇದೆ, ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮನ್ನು ನಂಬಿಕೆಯಸ್ಥರಾಗಿಸ್ತಾ ಇದ್ದಾರೆ. ಭಗವಂತನ ಎದುರಿಗೆ ನೀವು ನಿಂತರೂ ಭಗವಂತನೇ ಕಣ್ಮುಚ್ಚಿ ನಿಮಗೆ ಆಶೀರ್ವಾದ ಮಾಡ್ಬೋದು ನಿಮ್ಮನ್ನು ನೋಡದೆ, ಅಷ್ಟರ ಮಟ್ಟಿಗೆ ನಿಮ್ಮನ್ನು ಅರ್ಹರಾಗಿಸ್ತಾ ಇದ್ದಾರೆ. ಅಂದರೆ ನೀವು ಬೇಡಿದ್ದನ್ನು ಕೊಡುವ ಹಾಗೆ ನಿಮ್ಮನ್ನು ಸಮರ್ಥರನ್ನಾಗಿಸ್ತಾ ಇದ್ದಾರೆ ಗುರು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ ಅದರ ಜೊತೆಗೆ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ. ಈಗ ಅದು ಹೀಗೆ ಮುಂದುವರೆದ್ರೆ ಅಂದರೆ ಸಂದೇಹರಹಿತರಾಗಿ ನೀವು ಮುಂದುವರಿಬೇಕು. ಅದರಲ್ಲೂ ಸಂದೇಹ ಕಾಡ್ತಾ ಇದೆ, ನಾನು ಪೂಜೆ ಮಾಡ್ತಾಯಿದ್ದೀನಿ, ವ್ರತ ಮಾಡ್ತಾಯಿದ್ದೀನಿ, ಎಲ್ಲ ರೀತಿಯಲ್ಲಿ ನನ್ನ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಯಾಕೆ ಇಷ್ಟು ಕಷ್ಟ ದುಃಖ ಅಂದರೆ ನೀವು ಆಯ್ಕೆ ಮಾಡ್ಕೊಂಡಿದ್ದೇ ಸರಿ ಇಲ್ಲ, ಅದು ನಿಮಗೆ ಡಿಸರ್ವೇ ಆಗಿಲ್ಲ, ನಿಮ್ಮ ಭಾಗ್ಯದಲ್ಲಿ ಅದು ಇಲ್ಲೇ ಇಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಎಲ್ಲೋ ಮುಂದೆ ನೋವು ಸಿಗ್ಬೋದು, ಇಲ್ಲ ಅದು ಏನೋ ಒಂದು ಬೇರೆ ರೀತಿಯ ಒಂದು ವಿಚಾರಕ್ಕೆ ಕಾರಣವಾಗ್ಬೋದು. ಹಾಗಾಗಿ ಗುರುವು ಸ್ವಲ್ಪ ತಡೆದು ನಿಲ್ಲಿಸಿದ್ದಾರೆ. ಆ ತಡೆದು ನಿಲ್ಲಿಸಿದಾಗ ಸ್ವಲ್ಪ ನೋವಾಗುತ್ತೆ, ಅಳ್ತೀರಾ, ಯಾಕೆ ಹೀಗಾಯಿತು, ಹಾಗೆ ದಿನ ಕಳೆದಂತೆ ನಿಮಗೆ ವಾಸ್ತವ ಸತ್ಯ ಕೆಲವೊಂದು ಅರ್ಥ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಯಾರೋ ಬಂದು ಏನೋ ಹೇಳಿದರು, ನಿಮ್ಮ ಮದುವೆ ನಿಂತೋಗಿದೆ, ಒಳ್ಳೇದಾಯ್ತು, ಇಲ್ಲ ಅಂದರೆ ಹುಡುಗನಿಗೆ ಮೊದಲೇ ಯಾವುದೋ ಒಂದು ರೀತಿಯ ಸಂಬಂಧ ಇತ್ತು, ಹೀಗೆ ಏನೋ ಒಂದು ವಿಚಾರ ಗೊತ್ತಾಯಿತು. ಅದರಿಂದ ನಿಮ್ಗೆ ಏನನ್ನಿಸ್ತು, ಆಮೇಲೆ ಏನನ್ನಿಸ್ತು, ಮೊದಲಿಗೆ ದೇವರಿಗೂ ಬೈದರೆ ಅಯ್ಯೋ ಇಂಥ ಮದುವೆ ಆಗ್ತಾ ಇತ್ತು, ಒಳ್ಳೆ ಹುಡುಗ ಸಿಕ್ಕಿದ್ದ, ಒಳ್ಳೆ ಹುಡುಗಿ ಸಿಕ್ಕಿದ್ದು, ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಭಗವಂತ ಯಾಕಪ್ಪ ಹಿಂಗೆ ಮಾಡಿದೆ, ಎಷ್ಟು ಮೋಸ ಮಾಡಿಬಿಟ್ಟೆಲ್ಲಪ್ಪ ಅನ್ನೋ ರೀತಿಯಲ್ಲಿ ನೀವು ಅಂತೀರಾ. ಆದರೆ ನೀವು ಸ್ವಲ್ಪ ಸಮಯ ಹೋಗುತ್ತೆ, ಆ ಸಮಯದಲ್ಲಿ ಯಾರೋ ಬಂದು ಹೇಳ್ತಾರೆ ನೀವು ಮದುವೆ ಆಗಲಿಲ್ಲದೆ ಒಳ್ಳೆಯದು, ಹುಡುಗನಿಗಿಂತ ಕಾಯಿಲೆ ಇತ್ತು, ಇಲ್ಲ ಅಂದರೆ ಆ ಹುಡುಗನಿಗೆ ಇನ್ನೊಂದು ಮದುವೆ ಆಗಿತ್ತು, ಈ ಥರದ ವಿಚಾರ ಗೊತ್ತಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದೇ ಆಗಿದೆ. ಆವಾಗ ಅಂದ್ಕೊಳ್ತೀರಾ ಅಯ್ಯೋ ಭಗವಂತ, ಆ ಗುರು ಎಷ್ಟು ಕರುಣಾಮಯ, ದಯಾಮಯ, ಪ್ರೇಮಮಯಿ, ಈ ರೀತಿ ನನ್ನನ್ನು ಆ ಸಂಕಷ್ಟದಿಂದ ಬಿಡಿಸಿದ್ರು, ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಕ್ಷಮೆನೇ ಯಾಚಿಸ್ತೀರಾ. ಆದರೆ ನೀವು ದುಡುಕಿ ದೇವರಿಗೆ ಬೈಬೋದು, ಆದರೆ ಭಗವಂತ ನೀವು ಅವರ ಶರಣದಲ್ಲಿ ಹೋದ್ಮೇಲೆ ಗುರುವು ಅವರು ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ತೊಗೊಂಡಿರ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಈ ರೀತಿ ನೀವು ಅವರಿಗೆ ಏನೇ ಅಂದರು ಆ ಕ್ಷಣದ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಅವ್ರಿಗೆ ಏನೇ ಅಂದರೂ ಅವರು ಮೌನವಾಗಿದ್ದು ಬಿಡ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ನೀವು ಹತ್ರೂ ಏನೇ ಆದ್ರೂ ಗೊಂದಲ ಮಾಡಿಕೊಂಡು ಚೀರಾಡಿ ಚಿಂತೆಗೀಡಾಗಿ ಏನೇ ಆದರೂ ಸ್ವಲ್ಪ ಆ ಸಮಯ ಕಳೆಯೋವರೆಗೂ ನೋಡ್ತಾನೆ ನಿಮಗೆ ವಾಸ್ತವ ಸತ್ಯ ಅಲ್ಲಿ ಏನಿದೆ ಅನ್ನೋದನ್ನು ಸುತ್ತ ಯಾರದ್ದೋ ಮೂಲಕ ಯಾವುದೋ ಸಮಯ ಸಂದರ್ಭದ ಮೂಲಕ ವಾಸ್ತವ ಪರಿಸ್ಥಿತಿಯನ್ನು ನಿಮಗೆ ತಿಳಿಸಿ ನಿಮಗೆ ಅನಿಸ್ಬೇಕು. ಆವಾಗ ನೀವು ಸ್ವಲ್ಪ ಚಿಂತೆ ಮಾಡಿದ್ದು ಎಲ್ಲವನ್ನು ತಳ್ಳಿ ಹಾಕಿ ನನಗಾಗಿದ್ದು ಒಳ್ಳೆಯದೇ, ನಾನು ನಂಬಿದ್ದು ಗುರುವು ನನಗೆ ಯಾವತ್ತೂ ಕೈ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಒಪ್ಕೊಂಡಿದ್ದೀರ ಕೆಲವೊಂದು ವಿಚಾರಗಳನ್ನು ಅನ್ನೋ ರೀತಿಯಲ್ಲಿ ಬರ್ತದೆ. ಇದಕ್ಕೆ ನಾನು ಉದಾಹರಣೆ ಮದುವೆದು ಕೊಟ್ಟಿದ್ದೀನಿ. ಇದು ಮದುವೆದು ಅಷ್ಟೇ ಅಲ್ಲ, ಇನ್ನೂ ಅನೇಕ ರೀತಿಯಲ್ಲೂ ಅಂದರೆ ನೀವು ಒಂದು 4 ತಿಂಗಳ ಹಿಂದೆ ನಿಮ್ಮ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಬೇರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ಅವರಿಗೆ ಆಕರ್ಷಣೆ ಆಗಿದ್ರಿ. ಮೊದಲಿಗೆ ನಿಮಗೆ ಏನು ಅನ್ನಿಸ್ತು, ನನಗೆ ಇದು ತುಂಬ ಪರ್ಫೆಕ್ಟ್ ಆಗಿತ್ತು, ನನ್ನ ಜೀವನದಲ್ಲಿ ನನಗೆ ಹಿಂದೆ ಸಿಕ್ಕಿದ್ದು ಅಂದರೆ ನನಗೇನು ನನ್ನ ಜೊತೆ ಗಂಡ ಇದ್ದಾರೋ ಇಲ್ಲ ಹೆಂಡ್ತಿ ಇದ್ದಾರೋ ಅವ್ರು ನನಗೆ ಪರ್ಫೆಕ್ಟ್ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾಯಿದ್ರಿ. ಅಂದರೆ ಇಷ್ಟ ಇಲ್ಲದ ಮದುವೆ ಆಗಿರ್ಬೋದು, ಇಲ್ಲ ಏನೋ ಒಂದು ತಂದೆ ತಾಯಿ ನೋಡಿ ಮಾಡಿದ ಮದುವೆ, ಅದರಲ್ಲಿ ತುಂಬ ಕೊರತೆಗಳಿತ್ತು, ಏನೋ ಇತ್ತು. ಒಟ್ಟಾರಿಗೆ ಈ ವ್ಯಕ್ತಿ ಬಂದಮೇಲೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇತ್ತು ಅಂದರೆ ನಿಮ್ಮ ಕೈಗಳಿಗೆ 2 ರೆಕ್ಕೆ ಕಟ್ಟಿ ಹಾರುವ ರೀತಿಯ ಅನುಭವ ಆಯಿತು. ಅಂದರೆ ಸಂತೋಷವಾಗಿದ್ದೀನಿ, ಅಪ್ಪ ನನ್ನ ಜೀವನ ಈಗ ಫುಲ್ಫಿಲ್ ಆಯಿತು, ಈ ರೀತಿ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದು ಒಳ್ಳೆಯದಾಯಿತು, ನಂಗೆ ತುಂಬ ಸಂತೋಷ ಕೊಟ್ಟರು, ನನಗೆ ಜೀವನದಲ್ಲಿ ಏನೂ ಸುಖನೇ ಇರಲಿಲ್ಲ, ಈಗ ಸಂತೋಷ ಸಿಕ್ತು ಅನ್ನೋ ರೀತಿಯಲ್ಲಿ ಕೆಲವರು ಫೀಲ್ ಮಾಡ್ಬೋದು. ಇದು ಪಾಸಿಟಿವ್ ಆಗಿ ಕೆಲವರಿಗೆ ಕೊಟ್ಟರೆ, ಇದು ನೆಗೆಟಿವ್ ಆಗಿ ಕೆಲವರಿಗೆ ಕೊಟ್ಟಿತ್ತು. ಅಂದರೆ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡ್ರು,
ಉಪಯೋಗಿಸ್ಕೊಂಡು ಆ ನಂತರ ಎಲ್ಲೋ ಒಂದು ರೀತಿಯಲ್ಲಿ ಆ ಆಕರ್ಷಣೆ ಕಡಿಮೆ ಆಯಿತು. ಆವಾಗ ಹತ್ತಿದ್ದು ನೀವು, ಅಂದರೆ ಅವ್ರು ಸೋಲು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ನಿಮ್ಮ ಎದುರಿಗೆ ತಗ್ಲಿಕ್ಕೂ ರೆಡಿ ಇಲ್ಲ. ಏನಾದರೂ ಅಲ್ಲಿ ಒಂದು ವಿಚಾರ ಯಾರಿಗಾದರೂ ತಿಳಿಯೋಂಥ ವಿಚಾರ ಬಂದಾಗಲೂ ಅವರು ನಿಮ್ಮ ಮೇಲೆ ಆ ತಪ್ಪನ್ನು ಹೊರಿಸಿ ಅವ್ರು ಮಾತ್ರ ಅಲ್ಲಿಂದ ಪಾರಾಗೋ ಲೆಕ್ಕಾಚಾರದಲ್ಲಿ ಇದ್ದಾಗ ನಿಮಗೇನಾಯಿತು, ಅಗಾಧವಾದ ನೋವಾಯಿತು. ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ಬಿಟ್ರಿ. ಇಂಥ ಸಂದರ್ಭದಲ್ಲಿ ನಿಮಗೆ ಏನು ಮಾಡಬೇಕು ಅಂತ ದಾರಿ ತೋರಿಸಲಿಲ್ಲ. ಅಂದರೆ ಆ ತೀರ್ಮಾನ ನಿಮ್ಮ ಜೀವನದಲ್ಲಿ ಆ ಆಕರ್ಷಣೆ ಬಂದಾಗ ಗುರುವನ್ನು ಒಂದು ಕ್ಷಣ ಮರ್ತಿದ್ರಿ, ಅವ್ರ ಹತ್ರ ಕೇಳಬೇಕು ಅನ್ನೋದನ್ನು ಮರ್ತು ಬಿಟ್ರಿ. ಈಗ ಮತ್ತೆ ನಿಂತಿದ್ದು ಅವರ ಸಾನ್ನಿಧ್ಯದಲ್ಲಿ, ಅಂದರೆ ಅವರ ಶರಣದಲ್ಲಿ. ನನ್ನಿಂದ ತಪ್ಪಾಗೋಯಿತು, ನಾನು ತಪ್ಪು ಮಾಡಿಬಿಟ್ಟೆ, ನನಗೇನಾದರೂ ಕ್ಷಮೆ ಬೇಕು ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸಿದ್ರಿ ಅಂದರೆ ಮತ್ತು ಅವರು ನಿಮ್ಮನ್ನು ಕ್ಷಮಿಸಿ ಅವರ ಶರಣದಲ್ಲಿ ತಗೊಂಡು ಆದದ್ದು ಆಯಿತು, ತಪ್ಪಾದದ್ದು ಆಯಿತು, ನೀನು ಈಗ ಪಶ್ಚಾತ್ತಾಪ ಪಟ್ಟಿದೆ, ಅದರಿಂದ ಒಂದು ಪಾಠವನ್ನು ಕಲ್ತಿದೆ, ಹೊಸ ಅಧ್ಯಾಯ, ಹೊಸ ಅವಕಾಶವನ್ನು ಕೊಡ್ತೀನಿ, ಅದರಲ್ಲಿ ಮುಂದೆ ಹೋಗು. ಇಲ್ಲೂ ಕೂಡ ನೀನು ಕರ್ಮಗಳನ್ನು, ಈಗೇನೊಂದು ಕೆಟ್ಟ ಕರ್ಮವನ್ನು ಮಾಡಿಕೊಂಡು ಅದರಿಂದ ಸ್ವಲ್ಪ ಕೆಟ್ಟದನ್ನು ಕೂಡ್ಕೊಂಡಿದೆಯಲ್ಲ, ಅದರಿಂದ ನೀನು ಹೊರಗೆ ಬರಲಿಕ್ಕೆ ನಾನು ಅವಕಾಶಗಳನ್ನು ಕೂಡ ಕೊಡ್ತೀನಿ, ದಾರಿಯನ್ನು ಕೂಡ ಕೊಡ್ತೀನಿ. ಒಳ್ಳೆಯ ಕರ್ಮದೊಂದಿಗೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳನ್ನು ಮೂಡಿಸ್ಕೊಂಡು ನಿನ್ನ ತಪ್ಪನ್ನು ತಿದ್ಕೊಂಡು ನೀನು ಮುಂದೆ ಹೋದರೆ ಖಂಡಿತವಾಗಿಯೂ ನಿನಗೆ ನನ್ನ ದಯೆ, ಕರುಣೆ, ಪ್ರೇಮ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆಶೀರ್ವದಿಸ್ತಾರೆ. ಅಂದರೆ ಉದಾಹರಣೆಯಾಗಿ ನಿಮಗೆ ಅರ್ಥ ಆಗಲಿ ಅಂಥೇಳಿ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ಇಲ್ಲಿ ವಿವರಿಸಿದ್ದೀನಿ. ಅಂದರೆ ನಿಮ್ಮ ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ, ಈಗ ತಪ್ಪು ಮಾಡಿದ್ದಾರೆ ಅಂತ ಅವರನ್ನು ಕೊಲ್ಲಕ್ಕೆ ಬರೋದಿಲ್ಲ. ಅವ್ರಿಗೆ ಯಾಕಂದರೆ ಅವರೇ ತಪ್ಪನ್ನು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾರೆ. ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು, ನಾನು ಇನ್ಯಾವತ್ತಿಗೂ ಜೀವನದಲ್ಲಿ ಆ ರೀತಿ ತಪ್ಪು ಮಾಡಲ್ಲ, ಒಮ್ಮೆ ಕ್ಷಮಿಸ್ಬಿಡ್ರಿ ಅಂದರೆ ನೀವು ಕ್ಷಮಿಸ್ತೀರ. ಹಾಗೆ ಅವರ ರೀತಿ ನೀತಿ ನಡವಳಿಕೆಯನ್ನು ಗಮನಿಸ್ತಾ ಬರ್ತೀರ. ಅವ್ರು ನಿಜವಾಗ್ಲೂ ಬದಲಾಗ್ಯಾರೋ ಇಲ್ಲೋ ಅನ್ನಿರ್ತೀರ. ಅದೇ ರೀತಿ ಈಗಲೂ ಕೂಡ ನಿಮ್ಮ ಮೇಲೆ ಆ ಭಗವಂತನ ಗಮನ ಅದೇ ರೀತಿ ಇದೆ. ಹಿಂದೆ ನಿಮ್ಮಿಂದ ತಪ್ಪಾಗಿದೆ, ಪಶ್ಚಾತ್ತಾಪ ಪಟ್ಟಿದ್ದೀರಾ, ಮತ್ತೆ ನಿಮ್ಮ ನುಡಿಯನ್ನು ಇಲ್ಲಿ ಗಮನಿಸಲಾಗ್ತಾ ಇದೆ. ಅಂದರೆ ಆ ವೇದನೆಯಿಂದ ಹೊರಗೆ ಬಂದ ತಕ್ಷಣ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ, ಮತ್ತೆ ಅವನಿಗೆ ಏನಾದರೂ ಒಂದು ಸರಿ ಚೇತರಿಸ್ಕೊಂಡ ಸಮಸ್ಯೆಯಿಂದ ಹೊರಗೆ ಬಂದ ಅಂದರೆ ಅದೇ ರೀತಿ ಮತ್ತೆ ಏನಾದರೂ ತಪ್ಪು ಮಾಡಬೇಕಾದ್ರೆ ಯೋಚನೆನೇ ಮಾಡೋದಿಲ್ಲ, ಅದಾಗಲೇ ಮರ್ತೋಗ್ಬಿಟ್ಟಿರುತ್ತೆ ಬಿದ್ದಿದ್ದ ಪೆಟ್ಟು. ಮತ್ತೆ ಅವನು ಅಹಂಕಾರದ ಅಹಂಭಾವನೆ, ನಾನೇ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಮತ್ತೆ ತಪ್ಪುಗಳಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಕೆಲವೊಂದು ಸಾರಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಿಮ್ಮನ್ನು ಪಾತ್ರರಾಗಿಸಿದ್ದಾರೆ. ಆ ಸಮಸ್ಯೆಗಳ ಏರಿಳಿತ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅನೇಕ ರೀತಿಯ ಸಂಘರ್ಷಗಳಿಗೆ ಒಳಪಡಿಸಿದ್ರು ಕೂಡ ನೀವು ಆ ಪುಟವಿಟ್ಟ ಚಿನ್ನ ಅನ್ನೋ ಹಾಗೆ, ಅಂದರೆ ಆ ಬೆಂಕಿಯಲ್ಲಿ ಸುಟ್ಟ ನಂತರ ಆ ಚಿನ್ನದ ಹೊಳಪು ಹೇಗೆ ಹೆಚ್ಚಾಗುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಹೊಳಪನ್ನು, ನಿಮ್ಮ ಮೌಲ್ಯವನ್ನು ಹೆಚ್ಚಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ತಪ್ಪಾಗೋದು ಸಹಜ, ಎಲ್ಲರಿಂದಲೂ ತಪ್ಪುಗಳಾಗ್ತವೆ. ಆದರೆ ತಿದ್ದಿ ಪಶ್ಚಾತ್ತಾಪ ಪಟ್ಟು ಮತ್ತೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋದು ಮುಖ್ಯ. ಅದೇ ರೀತಿ ಅವಕಾಶಗಳನ್ನು ಭಗವಂತ, ಗುರುವು ಇಲ್ಲಿ ಕೊಟ್ಟೇ ಹೋಗ್ತಾರೆ. ಅಂದರೆ ಗುರುವು ಅದಕ್ಕೆ ನಿಮ್ಮನ್ನು ಅರ್ಹರಾಗಿಸಿ ನಿಮ್ಮನ್ನು ತಿದ್ದಿ ನಿಮ್ಮನ್ನು ಮತ್ತೆ ಆ ಭಗವಂತನ ಎದುರಿಗೆ ನಿಲ್ಲೋ ಹಾಗೆ ಸಮರ್ಥರನ್ನಾಗಿಸ್ತಾರೆ. ಅಂದರೆ ನೀವು ತಪ್ಪು ಮಾಡಿದ್ದೀರಾ ಅಂದರೆ ತಂದೆ ತಾಯಿ ಹತ್ರ ತಲೆ ಎತ್ತಿ ನಿಲ್ಲಕ್ಕೂ ನಿಮಗೆ ಆಗ್ತಾ ಇರೋದಿಲ್ಲ. ನಿಮ್ಮ ತಪ್ಪನ್ನು ನೀವು ತಿದ್ದುಕೊಂಡು ನಡೆ, ನುಡಿ, ಸಂಸ್ಕಾರ, ರೀತಿ ನೀತಿಗಳನ್ನು ಬದಲಾವಣೆ ಮಾಡಿಕೊಂಡು ವಿನಮ್ರ ಭಾವದಿಂದ ನೀವು ಒಂದಿಷ್ಟು ವರ್ಷ ಪರಿವರ್ತನೆ ಆಗ್ತಿರಲ್ಲ, ಆಗ ಖಂಡಿತ ಅವರು ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ತಾರೆ. ಅದೇ ರೀತಿ ಈಗ ಗುರುವು ನಿಮ್ಮ ಮೇಲೆ, ಭಗವಂತ ನಿಮ್ಮ ಮೇಲೆ ಟ್ರಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಅಡ್ಡಿ, ಆತಂಕ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾಕೋ ಮನೆ ಕೆಲಸ ಮುಂದುವರಿತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಹಾಗೆ ನಾನು ತುಂಬ ಶ್ರಮ ಪಡ್ತಾ ಇದ್ದೀನಿ ನನ್ನ ಇಷ್ಟದ ಕೆಲಸವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ, ಆದರೆ ಇದೇ ಕೆಲಸದಲ್ಲಿ ಮುಂದುವರಿತಾ ಇದ್ದೀನಿ. ಅಂದರೆ ಈಗ ಸದ್ಯಕ್ಕೆ ಭಗವಂತ ಹೇಳ್ತಾ ಇರೋದು ಇದೇ ಕೆಲಸ, ಏನು ಈಗ ಸ್ವಲ್ಪ ಜೀವನ ನಡೆಸಲಿಕ್ಕೆ, ಅಂದರೆ ಉಸಿರಾಡಲಿಕ್ಕೆ ನಾನು ನಿನಗೆ ಅವಕಾಶ ಕೊಟ್ಟಿದ್ದೀನಿ, ಇದೇ ಕೆಲಸದಲ್ಲಿ ಮುಂದುವರಿ, ಪ್ರಾಮಾಣಿಕ ಪ್ರಯತ್ನ ಇರಲಿ, ನಿನ್ನ ಒಂದು ಆಸೆ ಏನಿದೆಯಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇದು ನಿನಗೆ ಒಂದು ವೇದಿಕೆ ಆಗಿರುತ್ತೆ, ಒಂದು ಫೌಂಡೇಶನ್ ಥರ ಆಗಿದೆ, ಇದನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟ್ ಮೆಟ್ಟಲು ಹತ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನೀವು ಇಷ್ಟಪಟ್ಟ ಒಂದು ಕೆಲಸ ಸಿಗಲಿಲ್ಲ ಅಂತೇಳಿ, ಜೀವನ ಸಿಗಲಿಲ್ಲ ಅಂತೇಳಿ ನೀವು ಅಲ್ಲಿ ಅಡ್ಡದಾರಿ ಹಿಡ್ಕೊಂಡು ಏನೇನೋ ಅದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ಮಾಡ್ಕೊಂಡು ಇದ್ದಿದ್ದು ಉಂಟು. ಆ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೋಸ್ಕರ ಒದ್ದಾಡಿದ್ದು ಉಂಟು. ಆ ಸಮಸ್ಯೆ ನಿಮ್ಮನ್ನು ಜೀವನ ಪೂರ್ತಿ ಕಾಡುತ್ತೆ, ಯಾಕಂದರೆ ಅದು ನಿಮ್ಮದೇ ಆದ ತಪ್ಪು ನಿರ್ಧಾರ ಆಗಿದೆ. ಆದರೂ ಕೂಡ ಭಗವಂತ ನಿಮ್ಮನ್ನು ಕ್ಷಮಿಸ್ತಾರೆ. ಅವರು ಕ್ಷಮಿಸಿ ನಿಮಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಟ್ಟರು. ನಿಮ್ಮ ಆತ್ಮಸಾಕ್ಷಿ ಒಳಗೆ ನಿಮಗೆ ಆ ಒಂದು ವಿಚಾರ ಯಾವಾಗಲೂ ಇರುತ್ತೆ. ಅದು ಕೊರಗಿನ ರೂಪದಲ್ಲಿ ನಿಮಗೆ ಕೆಲವೊಂದು ಸಾರಿ ಪಾಠದ ರೂಪದಲ್ಲಿ, ಕೆಲವೊಂದು ಸಾರಿ ನೀವು ಕೆಲವು ತೀರ್ಮಾನಗಳನ್ನು ಸರಿಯಾಗಿ ತಗೊಳ್ಳೋಕ್ಕೆ ನಿಮಗೆ ಒಂದು ಆಶೀರ್ವಾದ ಮಾಡುತ್ತೆ. ಯಾಕಂದರೆ ಅದು ನಿಮ್ಮೊಳಗೆ ಇರುವ ಒಂದು ಪಾಠ ಆಗಿರೋದು, ಅದು ಅದಕ್ಕೆ ಕಾರಣ ನೀವೇ ಆಗಿರ್ತೀರ. ಹಾಗಾಗಿ ಆ ರೀತಿ ಕೂಡ ಇಲ್ಲಿ ಬರ್ತಾ ಇದೆ. ಹಾಗಾಗಿ ತಪ್ಪು ಮನುಷ್ಯನಿಂದ ಆಗೋದು ಸಹಜ. ಪಶ್ಚಾತ್ತಾಪ ಪಟ್ಟು ತಿದ್ದಿಕೊಂಡ ಮೇಲೆ ನೀವು ಮತ್ತೆ ಆ ತಪ್ಪನ್ನು ಮಾಡಬಾರ್ದು. ಆಗ ನೇರವಾಗಿ ಶಿಕ್ಷೆಗೆ ಗುರಿಯಾಗ್ತೀರ. ಗುರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಗುರುವು ಈ ಸಾರಿ ಮಾತ್ರ ನಿಮ್ಮನ್ನು ಕಾಪಾಡಿದ್ದಾರೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಪಾತ್ರರಾಗಿದ್ರಿ ಅಂದರೆ ಆ ಕರ್ಮಗಳನ್ನು ನೀವು ಎದುರಿಸಲೇಬೇಕಾಗಿತ್ತು. ಆದರೆ ಗುರುವಿನ ಶರಣದಲ್ಲಿ ನೀವು ಹೋಗಿರೋದ್ರಿಂದ ಅಂಥ ಒಂದು ಏನೋ ಒಂದು ದುಸ್ಥಿತಿಯಿಂದ ನಿಮ್ಮನ್ನು ಕಾಪಾಡಿದ್ದಾರೆ. ಗುರು ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ನಿಮ್ಮ ಕರ್ಮಗಳು ಯಾವ ರೀತಿ ಇರುತ್ತೆ ಅಂದರೆ ಒಂದೊಂದ್ಸರಿ
ಅದು ಸಂತಾನನೇ ಆಗೋದಿಲ್ಲ, ಇಲ್ಲ ಅಂದರೆ ಇನ್ನೂ ಅದೇನು ನಡಿಬೇಕಲ್ಲ ಜೀವನದಲ್ಲಿ ಆ ಒಂದು ಕಾಯಿಲೆಯಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಈ ರೀತಿ ಒಂದು ಮಾನಸಿಕ ವೇದನೆ, ಒತ್ತಡ, ಕೆಲವೊಂದು ನೀವ್ಯಾಗೆ ಈ ತಪ್ಪು ಮಾಡಿ ಸಿಕ್ಕಾಕೊಂಡಿರ್ತೀರಲ್ಲ ಆ ಒಂದು ವಿಚಾರದಿಂದ ನಿಮಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಇಲ್ಲಿ ನಿಮ್ಮ ಜೀವನದಲ್ಲಿ ಅದು ನಿಮ್ಮ ಕರ್ಮದ ಫಲವೇ ಆಗಿತ್ತು, ಅದು ನಿಮ್ಮದೇ ಆದ ಒಂದು ಡೆಸ್ಟಿನಿ, ವಿಧಿ ಬರಹ ಅದು ಬರದೇ ರೆಡಿಯಾಗಿದೆ ಅಂದರೂ ಕೂಡ ಇಲ್ಲಿ ಗುರುವು ಆ ಭಗವಂತನ ಎದುರಿಗೆ ಅಂದರೆ ನಿಮ್ಮನ್ನು ಮಧ್ಯೆ ಇಟ್ಕೊಂಡು ಅವರು ಮಧ್ಯೆ ನಿಂತಿದ್ದಾರೆ. ನಿಮ್ಮ ಮತ್ತು ಭಗವಂತನ ಮಧ್ಯೆ ಅವ್ರು ನಿಂತು ನನ್ನ ಭಕ್ತ ನನ್ನ ಶರಣದಲ್ಲಿ ಬಂದಿದ್ದಾನೆ, ಅವನನ್ನು ನಾನು ತಿದ್ದುತ್ತೀನಿ, ಅವನನ್ನು ನಾನು ಆ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಮರ್ಥರನ್ನಾಗಿಸ್ತೀನಿ, ಆ ಪಾಪ ದೋಷಗಳನ್ನು ನಾನು ಇಲ್ಲೇ ಕಳ್ಕೊಳ್ಳೋಕ್ಕೆ ನನ್ನ ಪುಣ್ಯವನ್ನು ಅವನಿಗೋಸ್ಕರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಇಬ್ಬರ ಮಧ್ಯೆ ನಿಂತು ಅವರು ಇಲ್ಲಿ ನಿಮ್ಮ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದ್ದು, ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೂ ಸಾಧ್ಯ ಆಗಿದ್ದು, ಒಪ್ಕೊಳ್ಳೋಕ್ಕೂ ಸಾಧ್ಯ ಆಗಿದ್ದು, ಕೆಲವು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಈಗ ಎಲ್ಲ ಸರಿ ಯಾವುದು ತಪ್ಪು ಯಾವುದು ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ. ಅಂದರೆ ಒಟ್ಟಾರೆಯಾಗಿ ಮನುಷ್ಯತ್ವ ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ನಿಮ್ಮಲ್ಲಿ ಜಾಗೃತಿ ಆಗಿದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಡೆಸ್ಟಿನಿ ಅದರ ರೋಲ್ ಪ್ಲೇ ಮಾಡ್ತಾ ಇದೆ. ಅದರ ರೋಲ್ ಹೇಗೆ ಪ್ಲೇ ಮಾಡ್ತಿದೆ ಅಂದರೆ ಇಲ್ಲಿ ಗುರುವಿನ ಮಾರ್ಗದರ್ಶನದ ಆಧಾರದ ಮೇಲೆ ಆ ಡೆಸ್ಟಿನಿಯ ರೋಲ್ ಪ್ಲೇ ಆಗ್ತಾ ಇದೆ. ಯಾಕಂದರೆ ಈಗ ನೀವು ಹಿಂದಿನಂತಿಲ್ಲ, ಗುರುವಿನ ಶರಣದಲ್ಲಿದ್ದೀರಿ. ಅವರ ಶರಣದಲ್ಲಿ ಹೋದ್ಮೇಲೆ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮಲ್ಲಿ ಆಗ್ಬಿಟ್ಟಿದ್ದಾವೆ. ಅಂದರೆ ಒಳ್ಳೆಯ ಕರ್ಮ ಹೆಚ್ಚಾಗಿ ನೀವು ಕೂಡ್ಕೊಂಡಿರೋದ್ರಿಂದ ಆ ಡೆಸ್ಟಿನಿ ಕೂಡ ಅದರ ರೋಲನ್ನು ಇಲ್ಲಿ ಹೊಸದಾಗಿ ಒಳ್ಳೆಯ ರೀತಿಯಲ್ಲಿ ಪ್ಲೇ ಮಾಡ್ತಾ ಇದೆ. ಇದಕ್ಕೆ ಕಾರಣ ಗುರು ಅಂತಲೇ ಬರ್ತಾ ಇದೆ. ಅವ್ರು ಏನಾದರೂ ನಿಮ್ಮ ಜೀವನದಲ್ಲಿ ಬರಲಿಲ್ಲ ಅಂದರೆ ನಿಮ್ಮ ಜೀವನದ ತಿರುವು ಅಧೋಗತಿಗೆ ಜಾರಿಬಿಡ್ತಿತ್ತು. ಅಂದರೆ ಉದಾಹರಣೆ ನೋಡಿ, ಒಬ್ಬರು ಕೊಲೆ ಮಾಡ್ತಾರೆ, ಅದನ್ನು ನೇರವಾಗಿ ಪೊಲೀಸ್ನವರು ನೋಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಶಿಕ್ಷೆ ಆಗ್ಬಿಡತ್ತೆ. ಆದರೆ ನೀವು ಆ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಹೋಗ್ತೀರಾ. ಆ ಶರಣದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಗುರುವು ವಿಶ್ಲೇಷಣೆ ಮಾಡ್ತಾರೆ, ಅಂದರೆ ಪರಿಶೀಲನೆ ನಡೆಸ್ತಾರೆ. ಆ ಕೊಲೆಗೆ ಕಾರಣ ಏನು, ಯಾಕೆ ನೀವು ಆ ಕೊಲೆಯನ್ನು ಮಾಡಿದ್ರಿ, ಆ ಎಲ್ಲವನ್ನು ಶೋಧಿಸ್ತಾರೆ, ಭೇದಿಸ್ತಾರೆ. ಆಗ ಏನಾಗುತ್ತೆ ಅಂದರೆ ಅಲ್ಲಿ ನೀವು ನಿಮ್ಮ ಆತ್ಮರಕ್ಷಣೆಗೋಸ್ಕರನೋ ಇಲ್ಲ ಯಾವುದೋ ಒಂದು ಇನ್ನೊಂದು ರಕ್ಷಣೆ ಮಾಡಲಿಕ್ಕೋಸ್ಕರ, ಅಂದರೆ ಆ ಕೊಲೆಯ ಉದ್ದೇಶ ಒಳಿತಿನಿಂದ ಕೂಡಿದೆಯೋ ಇಲ್ಲ ಕೆಟ್ಟದರಿಂದ ಕೂಡಿದೆಯೋ ಅದನ್ನಷ್ಟೇ ನೋಡ್ತಾರೆ. ಇಲ್ಲಿ ಯಾಕೆ ಕೊಲೆ ಮಾಡಿದ್ರಿ ಅಂತ ಹೇಳಿ ಸುತ್ತಮುತ್ತ ನೆರೆದಿದ್ದ ಜನರಿಗೆ ಗೊತ್ತಿಲ್ಲ. ಕೊಲೆ ಮಾಡಿದ್ದಯ್ಯೋ ಪಾಪ ಆ ವ್ಯಕ್ತಿನ ಕೊಲೆ ಮಾಡಿಬಿಟ್ಟ ಅಂದಿದ್ದಷ್ಟೇ ನಿಮಗೆ ಗೊತ್ತಿರುತ್ತೆ. ಅಷ್ಟು ಬಿಟ್ಟರೆ ನೀವು ಅದರ ಆಧಾರದ ಮೇಲೆ ಹೌದು ಆ ವ್ಯಕ್ತಿನೇ ಕೊಲೆ ಮಾಡಿದ್ದು ನಾವು ನೋಡಿದ್ರಿ ಅಂತೀರ. ಆದರೆ ಅದರ ಒಳ ಉದ್ದೇಶ ನಿಮ್ಗೆ ಗೊತ್ತಿರಲ್ಲ. ಅವರು ಅದಕ್ಕೇನೋ ಅಲ್ಲಿ ಅವ್ರ ಮನಸ್ಸಿಗೆ ಅಷ್ಟೊಂದು ವೇದನೆ ನೋವು ಬರೋ ಹಾಗೆ ಅವರೇನೋ ಮಾಡಿರ್ತಾರೆ ಕೃತ್ಯವನ್ನು, ಅದಕ್ಕೋಸ್ಕರನೇ ಅದು ನಡೆದಿರುತ್ತೆ. ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಇದು ಮೇಲ್ಮುಖವಾಗಿ ನಾವು ತೀರ್ಮಾನ ಮಾಡಿ ನ್ಯಾಯ ಕೊಟ್ಟಿರ್ತೀವಿ. ಆದರೆ ಗುರು ಹಾಗಲ್ಲ, ಆಳವಾದ ಒಂದು ವಿಚಾರಕ್ಕೆ ಅಂದರೆ ಅವರ ಶರಣದಲ್ಲಿ ಹೋದರೆ ಮಾತ್ರ ಅದನ್ನು ಭೇದಿಸ್ತಾರೆ. ಇಲ್ಲಾಂದರೆ ನೀವು ಹೋಗಲೇ ಇಲ್ಲ ಅಂದರೆ ಅವರು ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ದೂರನೇ ಇರ್ತಾರೆ. ನೀವಾಗಿ ಅವರ ಮೊರೆ ಹೋದಾಗ ಅಲ್ಲಿ ಅದರ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಅಂದರೆ ಭಗವಂತನ ಮೂಲಕ ಗುರುವಿನ ಮೂಲಕ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆ ಇನ್ವೆಸ್ಟಿಗೇಷನ್ ಗುರು ಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ನಡೆಸಿ ಮತ್ತೆ ನಿಮ್ಮನ್ನು ಕರ್ಕೊಂಡೋಗಿ ದೇವರೆದುರಿಗೆ ನಿಲ್ಲಿಸ್ತಾರೆ. ಈ ರೀತಿ ನನ್ನ ಶಿಷ್ಯನಿಗೆ ನ್ಯಾಯ ಬೇಕು ಅಂದರೆ ಅವನ ಉದ್ದೇಶ ಒಳಿತಿನಿಂದ ಕೂಡಿತ್ತು ಅನ್ನೋ ರೀತಿಯಲ್ಲಿ ಮತ್ತೆ ನಿಮಗೆ ನ್ಯಾಯ ಕೊಡಿಸಿ ಮತ್ತೊಂದು ಅವಕಾಶ ಸಿಗುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಎಂಥದ್ದೇ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಆ ಸಮಯದಲ್ಲಿ ಅಹಂಕಾರ ಬಿಟ್ಟು ನಾನೇ ಎಲ್ಲ ಮಾಡ್ಕೊಳ್ತೀನಿ, ನಾನೇ ಅದರಿಂದ ಹೊರಗೆ ಬರ್ತೀನಿ, ನನ್ನ ಹತ್ರ ಹಣ ಇದೆ, ಜನ ಬೆಂಬಲ ಇದೆ ಅಂದರೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಶರಣದಲ್ಲಿ ಹೋದರೆ ಮಾತ್ರ ಅವರು ನಿಮಗೆ ಸಹಾಯ ಮಾಡ್ತಾರೆ ಅದರಿಂದ ಹೊರಗೆ ಬರಲಿಕ್ಕೆ. ಅಂದರೆ ಸರಿ ತಪ್ಪು ಯಾವುದು ಏನು ಎಲ್ಲ ಅಲ್ಲಿ ಒಂದು ಪರಿಶೀಲನೆ ನಡೆಸಿ ಒಂದು ಸ್ಕ್ರಿಪ್ಟ್ ನಿಮಗೋಸ್ಕರ ತಯಾರಿಸಿ ಅದನ್ನು ಭಗವಂತನ ಎದುರಿಗೇರಿಸಿ ನಿಮಗೆ ಅಲ್ಲಿಂದ ಒಂದು ನ್ಯಾಯ ದೊರಕಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಾನು ಇದನ್ನು ಉದಾಹರಣೆಯಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಸುಂದರವಾಗಿ ವಿವರಿಸಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನು ಅನ್ನೋದಕ್ಕಿಂತ ಭಗವಂತ ನೀವೇ ಎಲ್ಲ, ಗುರುವೇ ನೀವೇ ಎಲ್ಲ, ನಿಮ್ಮ ಮಾರ್ಗದರ್ಶನ, ನಿಮ್ಮ ರಕ್ಷಣೆ, ನಿಮ್ಮ ಒಂದು ಕರುಣೆ, ದಯೆ, ಪ್ರೇಮ ಎಲ್ಲಿಯವರೆಗೂ ನಮ್ಮ ಜೊತೆ ಇರುತ್ತೋ, ನೀವೆಲ್ಲಿಯವರೆಗೂ ನಮ್ಮ ಜೊತೆ ಇರ್ತೀರೋ ನಮ್ಮಿಂದ ಯಾವುದು ತಪ್ಪಾಗೋದಿಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಏನಾದರೂ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ತಪ್ಪಾಗಿ ಅದರ ಫಲವನ್ನು ನಾವಿಲ್ಲಿ ಅನುಭವಿಸ್ಬೇಕಾದ್ರೂ ಕೂಡ ಅದಕ್ಕೊಂದು ಗೈಡೆನ್ಸ್ ಬೇಕು. ಅಂದರೆ ಆ ಕರ್ಮವನ್ನು ಹೀಗೆ ಅನುಭವಿಸ್ಬೇಕು, ಅದನ್ನು ಕಳ್ಕೊಳ್ಳೋದು ಹೇಗೆ, ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ. ಅಂದರೆ ಕೆಟ್ಟದ್ದು ಆಗೋಗ್ಬಿಟ್ಟಿದೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅದರ ಅರಿವೇ ನಿಮಗಿಲ್ಲ. ಆದರೆ ನೋವು ಹಾಗೆ ದುಃಖ ಸಮಸ್ಯೆಗಳು ಏನೇನೋ ಎಲ್ಲ ನಡೀತಾ ಇದೆ. ಇದಕ್ಕೆ ನಿಮಗೆ ಏನೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಈ ಜನ್ಮದಲ್ಲಿ ನೀವು ಅಷ್ಟೊಂದು ಒಳ್ಳೆಯವರು, ನೀವು ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಎಷ್ಟಾಗುತ್ತೋ ಅಷ್ಟು ಸರಳವಾದ ಒಂದು ಒಳ್ಳೆಯ ಜೀವನವನ್ನು ಅನುಭವಿಸಿದ್ರು. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿ ಯಾಕೆ ನಡೀತು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಅಂದರೆ ಇದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಆದರೆ ನೀವು ಎಷ್ಟು ಪುಣ್ಯವಂತರು ಅಂದರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ. ಹಾಗಾಗಿ ಹಿಂದಿನ ಜನ್ಮದ ಒಂದು ಬ್ಯಾಲೆನ್ಸ್ ಎನರ್ಜಿಯಲ್ಲಿ ಏನು ಒಂದು ಬ್ಲಾಕೇಜ್ ಇತ್ತು, ಇಲ್ಲ ಕರ್ಮವನ್ನು ಅನುಭವಿಸಲೇಬೇಕು ಅಂತೇಳಿ ನಿಗದಿಪಡಿಸಿತ್ತು. ಅಂದರೆ ಆತ್ಮದ ಉದ್ದೇಶ ಕೆಲವೊಂದು ಸಾರಿ ಅದರ ಋಣವನ್ನು ತೀರಿಸ್ಕೊಳ್ಳೋಕೆ ಬರುತ್ತೆ, ಕರ್ಮವನ್ನು ಕಳ್ಕೊಳ್ಳೋಕೆ ಬರುತ್ತೆ. ಕೆಲವೊಂದು ಸಾರಿ ಇಲ್ಲ ಅಂದರೆ ಅವರು ಇನ್ನೊಬ್ಬರ ಆತ್ಮದ ಉದ್ದೇಶ ಏನಿರುತ್ತೆ ಅಂದರೆ ಅವರು ಈ ಜನ್ಮದಲ್ಲಾದರೂ ಆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಲೇ
ಆ ಒಂದು ಜನ್ಮವನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ ನೀವು ಬಲಿಯಾಗಿರ್ತೀರ. ಹಾಗಾಗಿ ಇಲ್ಲಿ ಗುರುವಿನ ಒಂದು ಆಶೀರ್ವಾದ ನಿಮಗೆ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮನ್ನು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಕೆಲವೊಂದು ಸಾರಿ ನಿಲ್ಲಿಸ್ತಾರೆ, ಕೆಲವೊಂದು ಸಾರಿ ನೀವು ಮುಂದೆ ಹೋಗಲಿಕ್ಕೆ ದಾರಿ ಕೊಡ್ತಾರೆ, ಕೆಲವೊಂದು ಸಾರಿ ನಿಮ್ಮನ್ನು ಅಳಿಸ್ತಾರೆ, ಕೆಲವೊಂದು ಸಾರಿ ನಿಮ್ಮನ್ನು ನಗಿಸ್ತಾರೆ, ಕೆಲವೊಂದು ಸಾರಿ ನಿಮ್ಮ ಸಂತೋಷಕ್ಕೆ ಕಾರಣರಾಗ್ತಾರೆ, ಕೆಲವೊಂದು ಸಾರಿ ನೀವು ಏನಾದರೂ ಒಂದು ದೊಡ್ಡ ಯೋಚನೆಗೆ ಚಿಂತೆಗೆ ಬೀಳೋ ಹಾಗೆ ಮಾಡ್ತಾರೆ. ಒಟ್ಟಾರೆಯಾಗಿ ಇದೆಲ್ಲವೂ ನಿಮಗೆ ಪಾಠ. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಇಲ್ಲಿ ಮನುಷ್ಯನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ಈ ನೋವು, ದುಃಖ, ಸಮಸ್ಯೆ, ಏರಿಳಿತ, ಒಂದು ಕೆಮ್ಮು, ಶೀತ, ಜ್ವರ ಎಲ್ಲವೂ ದೇಹದ ಒಂದು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಬರ್ತವೆ. ಅಂದರೆ ಮನುಷ್ಯನಿಗೂ ಅಷ್ಟೇ ಎಲ್ಲ ರೀತಿಯ ಕಷ್ಟ, ದುಃಖ, ಸಮಸ್ಯೆ, ವಂಚನೆ ಇವೆಲ್ಲವೂ ಅವರನ್ನು ಅವರು ಬ್ಯಾಲೆನ್ಸ್ ಒಂದು ಹಿಡಿತದಲ್ಲಿ ಇಟ್ಕೊಂಡು ಮುಂದೆ ಸಾಗಲಿಕ್ಕೆ ಆ ಭಗವಂತನ ಒಂದು ಯೋಜನೆ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಈ ರೀತಿ ವಿಚಾರಗಳು ನಡೀತವೆ. ಆದರೆ ನೀವು ಎಷ್ಟು ಒಳ್ಳೆಯದನ್ನು ಮಾಡ್ತಾ ಹೋಗ್ತೀರೋ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಅನ್ನೋದು ಕೂಡ ಅಷ್ಟೇ ವೇಗವಾಗಿ ಮರಳಿ ಬರುತ್ತೆ. ಸ್ವಲ್ಪ ಎಲ್ಲಿವರೆಗೂ ಅದನ್ನು ನೀವು ಕಾಯಬೇಕು ಅಂದರೆ ಸ್ವಲ್ಪ ನಾವು ಅಂತೀವಲ್ವಾ, ಈಗ ಎಷ್ಟು ಒಳ್ಳೇದು ಮಾಡಿದ್ದೀನಿ ಆದರೂ ಕೂಡ ಏನೂ ಆಗ್ತಾ ಇಲ್ಲ ಬದಲಾವಣೆ ಅಂದರೆ ನಿಮ್ಮ ಹಿಂದಿನ ಜನ್ಮದ ಬ್ಯಾಲೆನ್ಸ್ ಕರ್ಮವೇ ಅಷ್ಟಿದೆ, ಕಳೀತಾ ಇದೆ. ಅದು ಒಳ್ಳೇದು ಕೂಡ್ತಾ ಇದೆ, ಒಳ್ಳೇದೀಗ ಕಾಣಿಸ್ತಾ ಇಲ್ಲ, ಕಳೀತಾ ಇರೋದಷ್ಟೇ ಕಾಣಿಸ್ತಾ ಇದೆ. ಆದರೆ ಒಳ್ಳೇದು ಮಾತ್ರ ಅದು ಆ ಭಗವಂತನ ಶರಣದಲ್ಲಿ ಡಿಸರ್ವ್ ಆಗಿದೆ. ಒಳ್ಳೆಯ ವಿಶೇಷವಾದ ಜೀವನಕ್ಕೆ ನೀವು ಅರ್ಹರಾಗಿದ್ದೀರಾ. ಖಂಡಿತ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಬಾಬಾ ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ನಂಬಿದ ದೈವಶಕ್ತಿ ಕೂಡ ಆ ಗುರುವಿಗೆ ನಿಮ್ಮನ್ನು ಒಂದು ಸಮರ್ಪಣೆ ಮಾಡಿ ಒಪ್ಪಿಸಿದ್ದಾರೆ. ಮಕ್ಕಳೇನಾದರೂ ತುಂಬ ತುಂಟರಾದರೆ, ಇಲ್ಲ ಹಠಮಾರಿಗಳಾದರೆ, ಇಲ್ಲ ಮಾತನ್ನೇ ಕೇಳ್ತಾ ಇಲ್ಲ ಅಂದರೆ ಮಕ್ಕಳನ್ನು ಸ್ವಲ್ಪ ದೂರದಲ್ಲಿಟ್ಟು ಗುರುವಿನ ಶರಣದಲ್ಲಿ ಹಾಕಿ ಯಾವುದೋ ಒಂದು ಮಠಕ್ಕೆ ಸೇರಿಸೋದು, ಇಲ್ಲ ಅಂದರೆ ಎಲ್ಲೋ ಒಂದು ದೂರದ ಸ್ಕೂಲಿಗೆ ಹೋಗಿ ಕಳಿಸಿ ಅವನನ್ನು ಒಂದು ಸಂಭಾಳಿಸೋದು ಮಾಡ್ತಿರಲ್ಲ. ಅಂದರೆ ಅವನಲ್ಲಿ ಒಳ್ಳೆಯ ಸಂಸ್ಕಾರಗಳು, ರೀತಿ ನೀತಿಗಳು ಬರಲಿ ಅಂತೇಳಿ ನೀವು ಹೇಗೆ ಮನಸ್ಸನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡು ದೂರ ಬಿಡ್ತಿರಲ್ಲ, ನಿಮ್ಮ ಪ್ರೀತಿಯನ್ನು ಒಂದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ದೂರ ಬಿಡ್ತಿರಲ್ಲ, ಅದೇ ರೀತಿ ನೀವು ನಂಬಿದ ದೇವತೆಗಳು ಕೂಡ ಭಗವಂತನು ಕೂಡ ನಿಮ್ಮನ್ನು ಗುರುವಿನ ಶರಣದಲ್ಲಿ ಅರ್ಪಣೆ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ಅಂದರೆ ನನ್ನ ಮಗನ ಅಂದರೆ ಮಗಳ ನೀವು ಯಾವುದೇ ಕುಲದೇವತೆ ಆಗಿರ್ಬೋದು, ಯಾವುದೇ ದೇವತೆಗೆ ನೀವು ಅಧೀನರಾಗಿದ್ದೀರಾ ಅಂದರೂ ಕೂಡ ಆ ದೇವತೆಗಳು ಗುರುವಿನ ಶರಣದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿದ್ದಾರೆ. ಅಂದರೆ ನನ್ನ ಮಗುವಿನ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಅವನ ಜೀವನದಲ್ಲಿ ಇಷ್ಟೊಂದು ದುರ್ಘಟನೆಗಳು, ಕಷ್ಟಗಳು ಇವೆಲ್ಲ ನಡಿಬೇಕಾಗಿದೆ. ಆದರೆ ಆತನು ಕೂಡ ನನ್ನಲ್ಲಿ ಪ್ರಾರ್ಥನೆ ಇಟ್ಟಿದ್ದಾನೆ. ಆ ಪ್ರಾರ್ಥನೆಗೆ ಫಲ ನಾನು ಕೊಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಅದು ನ್ಯಾಯಯುತವಾಗಿ ಆಗಿದೆ. ಅಂದರೆ ಅವನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಅವನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ಅದು ವಿಧಿ ನಿಯಮ ಆಗಿದೆ. ಅದರಲ್ಲಿ ನಾನು ಕೂಡ ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಗುರುವೇ. ಆದರೆ ನೀವು ಮಾತ್ರ ಅವರನ್ನು ಕಾಪಾಡಲಿಕ್ಕೆ ಸಾಧ್ಯ. ಅಂದರೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿ ಅವರ ಒಳ್ಳೆಯ ಕರ್ಮವನ್ನು ನೀವು ಕೂಡೋದು, ಹಾಗೆ ಕೆಟ್ಟ ಕರ್ಮವನ್ನು ಕಳೆಯೋದು, ನಿಮ್ಮ ಪುಣ್ಯವನ್ನು ಮಾತ್ರ ನೀವು ಅವರಿಗೆ ಕೊಡೋಕ್ಕೆ ಸಾಧ್ಯ. ಈ ರೀತಿಯೆಲ್ಲ ನಡೆಯೋದು ಗುರುವಿನ ಒಂದು ಶಕ್ತಿಯಿಂದ ಮಾತ್ರ. ಹಾಗಾಗಿ ಅನ್ನೋ ರೀತಿಯಲ್ಲಿ ನೀವೀಗ ನಿಮ್ಮ ಒಂದು ಕುಲದೇವತೆಯ ಆಶೀರ್ವಾದದಿಂದ ಆಗಿರ್ಬೋದು, ನೀವು ಯಾವುದೋ ಒಂದು ದೇವರನ್ನು ಇಷ್ಟಪಡ್ತಾ ಇದ್ದೀರಾ, ಅಲ್ಲಿ ನೀವು ಹೋದಾಗ ಗುರುವಿನ ಬಗ್ಗೆ ಯಾರೋ ಹೇಳಿದ್ದಾಗಿರ್ಬೋದು, ಈ ರೀತಿಯಾಗಿ ಗುರುವಿನ ಎನರ್ಜಿ ಒಟ್ಟಾರೆಯಾಗಿ ನಿಮಗೆ ಕನೆಕ್ಟ್ ಆಗಿ ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಆಕಸ್ಮಿಕ ಅಲ್ಲ, ಇದು ಉದ್ದೇಶಪೂರ್ವ. ಅಂದರೆ ಗುರುವೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಕೆಲವೊಂದು ಸಾರಿ. ಇಲ್ಲ ಅಂದರೆ ಕೆಲವೊಂದು ಸಾರಿ ನೀವು ಇಷ್ಟಪಡುವ ದೇವತೆಗಳು ಅವರ ಶರಣದಲ್ಲಿ ನಿಮ್ಮನ್ನು ಹಾಕಿ ನಿಮ್ಮನ್ನು ತಿದ್ದುತ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಂದರೆ ನಿಮ್ಮ ಮಕ್ಕಳು ಹದಗೆಟ್ಟಾಗ, ಅಂದರೆ ಯಾವುದೋ ರೀತಿ ಎಲ್ಲೆಲ್ಲೋ ಹೋಗಿ ಒಂದು ದಾರಿ ತಪ್ಪಿದಾಗ ನೀವು ಅವರನ್ನು ದೂರ ಇಟ್ಟು ಅವರಿಗೆ ಸಂಸ್ಕಾರವಂತರನ್ನಾಗಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ಲ, ಅದೇ ರೀತಿ ನೀವು ನಂಬಿದ ದೈವಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಗುರುವಿನ ಶರಣದಲ್ಲಿಟ್ಟು ನಿಮ್ಮ ಬ್ಯಾಡ್ ಕರ್ಮ, ಹಿಂದಿನ ಸಂಚಿತ ಕರ್ಮದಲ್ಲಿರುವ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಒಳ್ಳೆಯದಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಗುರುವಿನ ಶರಣದಲ್ಲಿ ನಿಮ್ಮನ್ನು ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸ್ವಲ್ಪ ಸಮಯ ನೀವೀಗ ಒಂದು ಪರೀಕ್ಷೆಯ ಹಂತದಲ್ಲಿದ್ದೀರಾ. ಅಂದರೆ ನೀವೀಗ ಪಾಠ ಕಲಿತಾ ಇದ್ದೀರಾ. ಹಾಗಾಗಿ ಕೆಲವು ಅಂತ್ಯ ಆಗುತ್ತೆ, ಕೆಲವು ಮೋಸ ಆಗುತ್ತೆ, ಕೆಲವರು ದೂರ ಹೋಗ್ತಾರೆ, ಕೆಲವರನ್ನು ನೀವೇ ಇಗ್ನೋರ್ ಮಾಡ್ಕೊಳ್ತಿದ್ದೀರಾ. ಹಾಗೆ ಒಟ್ಟಾರೆಯಾಗಿ ಜೀವನ ಏನು ಅಂತಲೇ ನಿಮಗೆ ಅರ್ಥ ಆಗ್ತಾರೆ, ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಇದ್ದೀರಾ. ಆದರೂ ಕೂಡ ಗುರುವಿನ ಅಲ್ಲಿ ನಂಬಿಕೆ ಇಟ್ಟಿದ್ದಾರೆ. ನೀವು ನಂಬಿದ ಕುಲದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಪಿತೃಗಳಾಗಿರ್ಬೋದು, ಎಲ್ಲರ ಈ ಪ್ರಕೃತಿಯ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ಕನೆಕ್ಟ್ ಆಗಿ ಒಟ್ಟಾರೆಯಾಗಿ ಅದೇನೋ ಹೇಳ್ತಾರಲ್ಲ, ನೀವು ಒಂದು ಹೆಜ್ಜೆ ಒಳ್ಳೆ ಕಡೆ ಇಟ್ಟರೆ ಈ ಒಂದು ಪ್ರಕೃತಿಯ ಶಕ್ತಿ, ಬ್ರಹ್ಮಾಂಡವೇ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಸ್ಪಂದಿಸತ್ತಂತೆ. ಅಂಥ ಶಕ್ತಿ ಇದೆ. ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಭಗವಂತ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಿಮ್ಮ ಜೀವನದಲ್ಲಿ ಈಗ ಸಿದ್ಧಿ ಆಗ್ತಾ ಇದೆ. ಹಾಗಾಗಿ ಜೀವನದಲ್ಲಿ ಈಗ ಆತಂಕ ಇದೆ, ಸಮಸ್ಯೆ ಇದೆ, ಏನೋ ಒಂದು ವಿಚಾರ ತಲೆದೋರಿದೆ ಅಂತ ಹೇಳಿ ಅದಕ್ಕೆ ಇನ್ನೊಂದು ಕೆಟ್ಟ ಕರ್ಮವನ್ನು ಕೂಡಿಕೊಂಡು ಇನ್ನು ಮತ್ತೆ ಅಡ್ಡದಾರಿ ಹಿಡಿಯೋದಾಗಿರ್ಬೋದು, ಸಂಶಯಾತ್ಮಕವಾಗಿ ನಿಮ್ಮ ಪ್ರಾರ್ಥನೆಯನ್ನು ನೋಡೋದಾಗಿರ್ಬೋದು, ಅಯ್ಯೋ ಸರಿತಾಗಿ ಇಷ್ಟೆಲ್ಲ ಮಾಡಿದರೆ ಆಗೋದಿಲ್ಲ, ಜೀವನದಲ್ಲಿ ಒಳ್ಳೆಯದೇ ಅಂತ ಹೋದರೆ ನಮಗೆ ಯಾವತ್ತೂ ಒಳ್ಳೆಯದಾಗಲ್ಲ ಅನ್ನೋ ರೀತಿಯಲ್ಲಿ ದಾರಿ ತಪ್ಪೋದಾಗಿರ್ಬೋದು. ಖಂಡಿತ ಆ ತೀರ್ಮಾನವನ್ನು ಮಾಡಬೇಡಿ. ಈಗ ಏನಿದ್ದೀರಲ್ಲ ಅದು
ಸರಿದಾರಿಯಲ್ಲಿದೆ. ಸರಿದಾರಿಯಲ್ಲಿದ್ದಾಗಲೇ ಮನುಷ್ಯನಿಗೆ ತುಂಬ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗೋದು. ಯಾಕಂದರೆ ಆ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇರೋದು ಭಗವಂತನೇ ಆಗಿರ್ತಾನೆ. ಹಾಗಾಗಿ ಈಗ ನೀವು ಗುರುವಿನ ಶರಣದಲ್ಲಿದ್ದರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ. ನೀವು ಇಷ್ಟಪಟ್ಟ ದೇವತೆಗಳ ಆಶೀರ್ವಾದ, ಕುಲದೇವತೆಗಳ ಆಶೀರ್ವಾದ, ಎಲ್ಲರೂ ನಿಮ್ಗೆ ಏನು ಕೊಡಬೇಕು ಅಂತ ಇದ್ದಾರೋ ನಿಮಗೋಸ್ಕರ, ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ನೀವು ನಿಮಗೋಸ್ಕರ ಏನನ್ನು ಡಿಸರ್ವ್ ಮಾಡಿಟ್ಟಿದ್ದಾರೋ ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಯಾವುದೋ ಒಂದು ಕರ್ಮ, ಅವರು ಕೂಡ ಆ ದೇವತೆಗಳ ಆಶೀರ್ವಾದ ಕೂಡ ನಿಮ್ಮನ್ನು ಕೆಲವೊಂದು ಸಾರಿ ನೀವು ಬೇಡಿದ್ದನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಆದರೆ ಗುರುವಿನ ಶರಣದಲ್ಲಿ ಅವರು ನಿಮ್ಮನ್ನು ಹಾಕಿದ್ದಾರೆ ಅಂದರೆ, ದಾರಿ ತೋರಿಸಿದ್ದಾರೆ ಅಂದರೆ, ಅವರಲ್ಲಿ ನೀವು ಪ್ರಾರ್ಥನೆ ಇಟ್ಟಾಗ ಅವರಿಗೆ ಕೊಡಬೇಕು ಅಂತ ಆಸೆ ಇದೆ. ಅವರು ಕುಲದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ನಿಮ್ಮನೆ ಹತ್ತಿರ ಇರೋ ಗ್ರಾಮ ದೇವತೆ ಆಗಿರ್ಬೋದು, ನೀವು ಬೇಡಿದ ಪ್ರಾರ್ಥನೆ ಈಡೇರಿಸಬೇಕು ಅಂತ ಹೇಳಿ ಅವರಿಗೆ ಆಸೆ ಇದೆ. ಆದರೆ ವಿಧಿ ವಿರುದ್ಧ ಯಾರೂ ಹೋಗೋಕ್ಕಾಗೋದಿಲ್ಲಲ್ಲ. ಹಾಗಾಗಿ ಅವರು ಕೂಡ ಅಂತರದಲ್ಲಿ ಇದ್ದಾರೆ. ಆದರೆ ಗುರು ಮಾತ್ರ ಬಂದು ನಿಲ್ಬೋದು. ಆ ಶಕ್ತಿ ಗುರುವಿಗಿದೆ. ಗುರುವಿನ ಮಹಿಮೆಯೇ ಅಂಥದ್ದು. ಹಾಗಾಗಿ ಶ್ರೀಕೃಷ್ಣ, ರಾಮ ಇಂತಹ ಅವತಾರಗಳು, ಕೃಷ್ಣ ರಾಮರು ಕೂಡ ಗುರುವಿನ ಮಹಿಮೆಯನ್ನು ಇಲ್ಲಿ ಸಾರಿ ಹೋಗಿದ್ದಾರೆ. ಅಂದರೆ ಅವರೂ ಕೂಡ ಭಗವಂತರಾದರೂ ಕೂಡ, ಜಗನ್ನಿಯಾಮಕನೇ ಶ್ರೀ ಕೃಷ್ಣನಾದರೂ ಕೂಡ ಅವನೂ ಕೂಡ ಸಾಂದೀಪಿನಿ ಒಂದು ಗುರುಗಳ ಹತ್ರ ವಿದ್ಯೆಯನ್ನು ಕಲಿತರು. ಅಲ್ಲಿಗೆ ಗುರುವಿನ ಮಹಿಮೆ ಎಂಥದ್ದಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಗುರುವಿನ ಮುಂದೆ ಯಾವ ಶಕ್ತಿಯೂ ಇಲ್ಲ. ಭಗವಂತನಿಗಿಂತ ಒಂದು ಕೈ ಮೇಲಿನ ಶಕ್ತಿ ಅಂದರೆ ಅದು ಗುರು ಶಕ್ತಿಯಾಗಿದೆ. ಆ ಶಕ್ತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಯಾವುದಕ್ಕೂ ಹೆದರಬೇಡಿ. ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದೀರಾ. ನಿಮ್ಮ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ಒಂದು ಒಳ್ಳೆಯ ರೀತಿಯಲ್ಲಿ ಡಿಸರ್ವ್ ಆಗಿ ಪುಣ್ಯದ ರೂಪದಲ್ಲಿ ಭಗವಂತನ ಬಳಿ ಇದೆ. ಆದರೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಡೆತಡೆ, ಯಾವುದೋ ಒಂದು ವಿಚಾರದಲ್ಲಿ ನೀವು ಅಂದ್ಕೊಂಡಿದ್ದು ನಡೀತಾ ಇಲ್ಲ, ಹಾಗೆ ಈ ರೀತಿ ಮದುವೆ ವಿಚಾರ ಆಗಿರ್ಬೋದು, ಹೀಗೆ ನೀವು ಯಾವುದೋ ಒಂದು ವಿಚಾರದಲ್ಲಿ ದಾರಿ ತಪ್ಪಿದ್ದಾಗಿರ್ಬೋದು, ಅದರಿಂದ ಹೊರಗೆ ಬಂದು ನಿಮ್ಮನ್ನು ನೀವು ತಿದ್ಕೊಂಡು ಈಗ ಮತ್ತೆ ಸರಿ ದಾರಿಗೆ ಬಂದಿದ್ದಾಗಿರ್ಬೋದು. ಅಂದರೆ ಆಕರ್ಷಣೆ, ಮೋಹಕ್ಕೆ, ಭೌತಿಕ ಸುಖಗಳಿಗೆ ಒಳಗಾಗಿ ನೀವು ಜೀವನವನ್ನು ಹಾಳು ಮಾಡ್ಕೊಂಡಿದ್ದೀವಿ. ಎಲ್ಲದರಿಂದ ನೀವೀಗ ಚೇತರಿಸ್ಕೊಂಡು ಹೊರಗೆ ಬರೋಕ್ಕೆ ಸಾಧ್ಯ ಆಗಿದ್ದೀರಾ ಅಂದರೆ ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಗುರುವಿನ ಪಾದದಲ್ಲಿ ಹಾಕಿ ನಿಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾರೆ, ಹೀಲ್ ಮಾಡಿಸ್ತಾ ಇದ್ದಾರೆ ಅಂತೇಳಿ ಅರ್ಥ. ಅಂದರೆ ನೀವು ಬಂಗಾರನೇ, ಆದರೆ ಹೊಳಪು ಕಳ್ಕೊಂಡಿದ್ದೀರಾ. ಅಂದರೆ ಭೌತಿಕ ಮಾಯೆ, ಸುಖ, ಇಲ್ಲ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ, ಕೆಟ್ಟ ಕರ್ಮ, ಯಾವುದೋ ಒಂದು ತಪ್ಪು ನಿಮ್ಮಿಂದ ಆಗೋಗಿದೆ. ಹಾಗಾಗಿ ನಿಮ್ಮ ಹೊಳಪು ಕಳೆದು ಹೋಗಿದೆ. ಹಾಗಾಗಿ ಇಲ್ಲಿ ನೀವೀಗ ಪುಟ ಬಿಟ್ಟ ಚಿನ್ನ ಆಗಬೇಕು. ಹಾಗಾಗಿ ನಿಮ್ಮನ್ನು ಅಗ್ನಿ ಪರೀಕ್ಷೆಗೆ ಹಾಕಿ, ಅಂದರೆ ಸುಡ್ತಾ ಇದ್ದಾರೆ. ಸುಟ್ಟ ಮೇಲೆ ಆ ಚಿನ್ನ ಇನ್ನೂ ಜಾಸ್ತಿ ತನ್ನ ಹೊಳಪನ್ನು ಹೆಚ್ಚಿಸ್ಕೊಳ್ಳುತ್ತಂತೆ. ಅದೇ ರೀತಿ ಪ್ರಕ್ರಿಯೆಯಲ್ಲಿ ನೀವೀಗಿದ್ದೀರಾ. ಯಾವುದಕ್ಕೂ ಹೆದರಬೇಡಿ. ಪಾಪ ಇದ್ದಾರೆ, ಧೈರ್ಯದಿಂದ ಅದೇನಾಗುತ್ತೋ ಅದನ್ನು ಎದುರಿಸಿ, ಸಮಸ್ಯೆಗಳಿಂದ ಓಡಬೇಡಿ. ಸಮಸ್ಯೆಗಳ ಎದುರಿಗೆ ನಿಲ್ಲಿ, ಖಂಡಿತ ಅಲ್ಲಿ ಒಳ್ಳೆಯದಾಗುತ್ತೆ. ಆಯ್ಕೆ ಮಾಡ್ಕೊಂಡಿರೋ ದಾರಿ ಸರಿ ಇದೆ, ಆದರೆ ಸ್ವಲ್ಪ ತುಂಬ ಏಳು ಬೀಳುಗಳು ಅಂದರೆ ಕಲ್ಲು ಮುಳ್ಳುಗಳು ಇದ್ದಾವೆ. ಅವುಗಳನ್ನು ಸಂಭಾಳಿಸಿ ನೀವು ನಿಧಾನವಾಗಿ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀರಾ. ಸರಿಯಾದ ದಾರಿ ಇದೆ. ಆ ದಾರಿ ನಿಮ್ಮನ್ನು ಯಾವತ್ತಿಗೂ ಕೂಡ ಒಂದು ಉತ್ತಮವಾದ, ಸುಂದರವಾದ ಭವಿಷ್ಯದ ದಾರಿ ಕಡೆನೇ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಂಬಿಕೆ ಇಡಿ. ನಾನು ಕಾರ್ಡ್ಗಳ ಸಂಪೂರ್ಣ ಎನರ್ಜಿಯನ್ನು ಇಲ್ಲಿ ಈ ರೀತಿಯಾಗಿ ನಿಮಗೆ ಅರ್ಥ ಆಗೋ ಹಾಗೆ ಸರಳ ಭಾಷೆಯಲ್ಲಿ ವಿವರಿಸಿದ್ದೀರಿ. ಸ್ನೇಹಿತರೆ, ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡೆನ್ಸ್ ಕೂಡ ಮಾಡುತ್ತೆ. ಹಾಗೆ ದಿಕ್ಕು ತಪ್ಪಿದ ನಿಮಗೆ ದಾರಿ ಕೂಡ ಆಗುತ್ತೆ. ಬಾಬಾರವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ನಾನು ರೀಡಿಂಗ್ ಮಾಡಿದ್ದೀನಿ ಅಂದರೆ ಖಂಡಿತವಾಗಿಯೂ ಬಾಬಾರವರ ಸಾನ್ನಿಧ್ಯದ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಗೈಡೆನ್ಸ್ ಕೂಡ ಮಾಡುತ್ತೆ. ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ, ಹಾಗೆ ನಿಮ್ಮ ಶ್ರದ್ಧೆ, ಪ್ರಾರ್ಥನೆ, ನಿಮ್ಮ ಸಂಕಲ್ಪ, ಪೂಜೆ ಮೇಲೆ ನಿಮ್ಗೆ ಏನಾದರೂ ಸಂಶಯ ಬಂದರೆ ಆ ಸಂಶಯವನ್ನು ಕೂಡ ನಿವಾರಣೆ ಮಾಡ್ತಾ ಇದೆ. ಅಂದರೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಡಿಸರ್ವ್ ಆಗಿದೆ. ಅದು ಖಂಡಿತವಾಗಿಯೂ ನಿಮ್ಮ ಭಾಗ್ಯವಾಗಿ ಬದಲಾಗಿ ಒಂದೊಂದಾಗಿ ಫಲದ ರೂಪದಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಒಂದೊಂದಾಗಿ ನೀವು ಕೂಡ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿ ಕೂಡ ನಾನೇ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಜೊತೆ ನಾನಿದ್ದೀನಿ. ಎಲ್ಲ ಕಷ್ಟವನ್ನು ನಿಮ್ಮ ಮೇಲೆ ನಾನು ಅನುಭವಿಸ್ರಿ ಅಂತ ಬಿಟ್ಟಿಲ್ಲ. 99 ಭಾಗದಷ್ಟು ನಾನು ತೊಗೊಂಡು 1 ಭಾಗದಷ್ಟು ನಿಮಗೆ ಅದನ್ನು ಕಳ್ಕೊಳ್ಳೇಬೇಕು ಅನ್ನೋ ರೀತಿಲಿ ನಾನು ಆ ಕಷ್ಟವನ್ನು ಕೊಡ್ತಾ ಇದ್ದೀನಿ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಭಾರವನ್ನು ಅವರೇ ಭರಿಸ್ಬಿಟ್ರೆ ನಿಮ್ಮ ತಪ್ಪಿನ ಬಗ್ಗೆ ಯಾವಾಗ ನಿಮಗೆ ಅರಿವಾಗೋದು? ಇಲ್ಲಾಂದರೆ ಆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಹೋಗ್ತೀರಾ ಅಲ್ವಾ? ಅಂದರೆ ಈ ಥರ ತಪ್ಪು ಮಾಡಿದ್ರು ಕೂಡ ನನಗೇನೂ ತೊಂದರೆ ಆಗಲಿಲ್ಲಪ್ಪ ಅಂತೇಳಿ ನೀವು ಅದರಲ್ಲಿ ಹೊರದು ಬಿಡ್ತೀರಾ. ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆ ಸಿಗುತ್ತೆ ಅಂತೇಳಿ ಗೊತ್ತಾದರೆ ಏನು ಮಾಡ್ತೀರಾ? ಆ ತಪ್ಪು ಮಾಡೋದಿಲ್ಲ ಅಲ್ವಾ? ಸರಿಯಾದ ದಾರಿಯಲ್ಲಿ ಹೋಗ್ತೀರಾ. ಹಾಗೆ ನೀವೇನು ಕೊಡ್ತೀರಾ ಅದು ಮರಳಿ ಬರುತ್ತೆ ಅನ್ನುವ ವಾಸ್ತವ ಸತ್ಯ ಕೂಡ ನಿಮಗೆ ಗೊತ್ತಾದರೆ ನೀವೇನು ಕೊಡಲಿಕ್ಕೆ ಇಷ್ಟಪಡ್ತೀರಾ, ಒಳ್ಳೆಯದನ್ನೇ ಕೊಡಲಿಕ್ಕೆ ಇಷ್ಟಪಡ್ತೀರಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವೀಗ ತೀರ್ಮಾನಗಳನ್ನು ತಗೊಂಡು ಮುಂದೆ ಸಾಗ್ತಾ ಇದ್ದೀರಿ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದರೆ, ಪ್ರೊಟೆಕ್ಟ್ ಕೂಡ ಮಾಡಿದರೆ ಖಂಡಿತವಾಗಿ ಕೃತಜ್ಞತೆ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಒಂದು ಕಮೆಂಟ್ ಮಾಡುವ ಮೂಲಕ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.